ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಮಧ್ಯದಲ್ಲಿರ್ತಾರೆ. ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್? ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಹೊಸಪೇಟೆಯಲ್ಲಿ ಒಂದು ಭಾಷಣದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಪತ್ರಿಕೆಗಳಲ್ಲಿ ವರದಿಯಾದಂತೆ ಯಥಾವತ್ತಾಗಿ ಹೇಳೋದಾದರೆ, ಮತಾಂತರ ತಡೆಯದಿದ್ದರೆ ಮಠಗಳ ಮೇಲೆ ಹಸಿರು ಧ್ವಜ, ಜಾತಿ ಮನೆಯೊಳಗೆ ಹೊರಗೆ ಒಗ್ಗಟ್ಟಿರಲಿ ಅನ್ನುವುದು ಅವರ ಹೇಳಿಕೆ. ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನವರು ಸೇರಿದಂತೆ ಅನೇಕರಿಂದ ಈ ಹೇಳಿಕೆಗೆ ವಿರೋಧ. ಸ್ವಾಮಿಗಳಾದಂಥವರು ರಾಜಕೀಯ ಮಾಡಬಾರದು, ಸಮಾಜದ ಹಿತ ಕಾಯಬೇಕು, ದ್ವೇಷವಿಲ್ಲದ ಸಾಮರಸ್ಯದ ನಾಡು ಕಟ್ಟುವ ಅತ್ಯುನ್ನತ ಜವಾಬ್ದಾರಿ ಅವರ ಮೇಲೆ ಇರುತ್ತೆ, ಇತ್ಯಾದಿ ಇತ್ಯಾದಿ. ಹಾಗಾದರೆ ಸ್ವಾಮೀಜಿಗಳು ಮತಾಂತರದ ವಿಷಯ ಮಾತನಾಡಬಾರದ? ಜಾತಿ ಮನೆಯೊಳಗೆ ಹೊರಗೆ ಒಗ್ಗಟ್ಟು ಅನ್ನುವ ಹೇಳಿಕೆ ಮಠಗಳಿಗೆ ಮತ್ತು ಸ್ವಾಮೀಜಿಗಳಿಗೆ ಸೂಕ್ತವಾದ ಹೇಳಿಕೆ ಅಲ್ಲವಾ? ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾತನಾಡೋದಕ್ಕಿದೆ. ಸ್ವತಃ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿ. ತಮಗೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು, ಸಂಘಟನೆಗಳಿಂದ ನೀವೆಲ್ಲ ಅನೇಕರು ಬಂದಿದ್ದೀರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೊಟ್ಟಂಥ ಹೇಳಿಕೆ ಅನೇಕ ವಿಷಯಗಳಲ್ಲಿ ಅನೇಕ ವಿಷಯ ಚರ್ಚೆ ಮಾಡೋದಿತ್ತು ತಮ್ಮ ಜೊತೆಗೆ, ಆದರೆ ಈಗ ಕಾರಣ ಆಗಿರುವಂಥದ್ದು ಇತ್ತೀಚೆಗೆ ತಾವು ಕೊಟ್ಟಂಥ ಹೇಳಿಕೆ. ಮೊಟ್ಟ ಮೊದಲಿಗೆ ಅದು ಸರಿಯಾಗಿ ವರದಿಯಾಗಿದೆಯಾ? ಪತ್ರಿಕೆಗಳಲ್ಲಿ ತುಂಬ ಜನ ಹೇಳ್ತಾರೆ, ಇಲ್ಲ ನಾನು ಹೇಳಿದ್ದೇ ಒಂದು, ಪ್ರಕಟ ಆಗಿದ್ದೇ ಒಂದು, ನನ್ನ ಮಾತನ್ನು ತಿರುಚಲಾಗಿದೆ, ಇತ್ಯಾದಿ ಇತ್ಯಾದಿ. ಹಾಗೇನಾದ್ರು ತಾವು ಹೇಳೋದಕ್ಕಿದೆಯಾ, ಅಥವಾ ನೀವು ಹೇಳ್ದಂಗೆ ವರದಿ ಆಗಿದೆಯಾ? ಮತಾಂತರ ತಡೆಯದಿದ್ದರೆ ಮಠಗಳ ಮೇಲೆ ಹಸಿರು ಧ್ವಜ. ಇಲ್ಲ, ನಾನು ಹೇಳಿದ್ದೆ ಸರಿ ಇದೆ. ನೀವು ಹೇಳ್ದಂಗೆ ಪ್ರಕಟ ಆಗಿದೆ. ಎಸ್, ಏನು ಪ್ರಶ್ನೆ ಇಲ್ಲ. ಎಚ್ ಸಿ ಮಹದೇವಪ್ಪನವರು ಸೇರಿದಂತೆ ಅನೇಕರು ಅದನ್ನು ಕಟುವಾಗಿ ವಿರೋಧಿಸ್ತಾ ಇದ್ದಾರೆ. ಪ್ರಶ್ನೆ ಇಲ್ಲ, ಅವರು ವಿರೋಧ ಮಾಡ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ನನ್ನ ಅಭಿಪ್ರಾಯಕ್ಕೆ ಅವರು ಒಪ್ಪಿಗೆ ಒಳಬೇಕನ್ನೋಂಥದ್ದೇನಿಲ್ಲ. ಓಕೆ, ಅವರ ಅಭಿಪ್ರಾಯನ ಅವ್ರು ಮಂಡಿಸಿದ್ದಾರೆ. ನನ್ನ ಆಲೋಚನೆ ಪ್ರಕಾರ ನಾನು ಹೇಳಿದ್ದೀನಿ. ಆ ಮಾತನ್ನು ಹೇಳುವ ಸನ್ನಿವೇಶ ಯಾಕೆ ಸೃಷ್ಟಿಯಾಯಿತು ಸ್ವಾಮೀಜಿ? ನಾನು ಚಿತ್ರದುರ್ಗದಲ್ಲಿ ಎಲ್ಲ ಧರ್ಮೀಯರ ಜೊತೆ ತುಂಬ ಸಹಜವಾಗಿರುವಂಥ ಒಂದು ಒಳ್ಳೆ ಪ್ರೀತಿಯ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ದೆ. ಅದಕ್ಕೆ ಕೆಲವರು, ಅದು ಸತ್ಯವಾದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಪ್ರವೋಕ್ ಅಂತ ಬರುತ್ತಲ್ಲ, ಓಕೆ, ಅದನ್ನು ಕೆಲವರು ಮಾಡಿದ್ರು. ಅದು ಇಂಥ ದೊಡ್ಡ ವೇದಿಕೆನಲ್ಲಿ ಅದನ್ನು ಅವ್ರು ಹೆಂಗೆ ಹೇಳ್ಬೇಕನ್ನೋದು ನನಗೂ ಗೊತ್ತಾಗ್ತಿಲ್ಲ. ಅಲ್ಲ, ಏನಾಯ್ತು ಅಂದರೆ ಒಂದು ಸಂದರ್ಭ ಅಂತ ಸೃಷ್ಟಿಯಾಗಿರುತ್ತೆ, ಸುಮ್ಮನೆ ಬಂದಿರೋದಿಲ್ಲ ಮಾತುಗಳು. ಈಗ ನನಗೆ ಗೊತ್ತಿಲ್ಲದಿರುವಂಥ ಸಂಘಟನೆಗಳು ಭಾಳ ಇದ್ದಾವೆ, ಗೊತ್ತಿರುವಂಥ ಸಂಘಟನೆಗಳು ಭಾಳ ಇದ್ದಾವೆ. ನಾನು ಎಡಪಂಥೀಯ ಧೋರಣೆಯನ್ನು ನೋಡ್ಕೊಂಡು ಬಂದಿದ್ದೀನಿ, ಬಲಪಂಥೀಯ ಧೋರಣೆಗಳನ್ನು ಅವ್ರ ಜೊತೆಗೂ ಇದ್ದೀನಿ. ಎಸ್, ಈ ಎರಡರ ಮಧ್ಯೆ ಸಮನ್ವಯನ ಮಾಡಿಕೊಂಡು ನಾನು ಮುನ್ನಡೀತಾ ಇದ್ದೀನಿ. ಸೊ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ನೀವು ಇಂಥದ್ದು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಇಂಥ ಕಾರ್ಯಕ್ರಮಕ್ಕೆ ಹೋಗಬೇಕು ಹೋಗಬಾರ್ದು ಅನ್ನೋಂಥ ನಿರ್ಧಾರ ಮಾಡೋದು ನನಗೆ ಸಂಬಂಧಪಟ್ಟಿದ್ದು. ಎಸ್, ಹೌದು, ಅದು ಇನ್ನೊಬ್ಬರದಲ್ಲ. ಹಾಗೆ ನಿರ್ಧಾರ ಮಾಡಬೇಕನ್ನೋಂಥ ತೀರ್ಮಾನವನ್ನು ಯಾವುದೋ ಸಂಘಟನೆ ಎಲ್ಲೋ ಕೂತ್ಕೊಂಡು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನನ್ನ ಸಮುದಾಯಕ್ಕೆ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಇದರ ಒಂದು ಪರಿಸ್ಥಿತಿ ಮಿತಿಮೀರಿದಾಗ ಒಂದು ಮುಂದಿನ ಸತ್ಯವನ್ನು ನಾನು ಹೇಳಬೇಕಾಯ್ತು. ಓಕೆ, ಅಷ್ಟೇ. ಒಂದು ಪತ್ರಿಕೆ ಒಂದು ತಮ್ಮ ವಿರುದ್ಧ ಅಭಿಯಾನನೇ ನಡೆಸ್ತಿದೆಯಂತೆ, ಆ ಪತ್ರಿಕೆನ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಹೇಳೋಂಥ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಕರಾವಳಿ ಪತ್ರಿಕೆ ಅವರು ಒಂದು ಏನೋ ದೊಡ್ಡ ಪೋಸ್ಟರ್ ಮಾಡಿದರು, ಇವ್ರು ಮಠ ಬಿಡಬೇಕಂದ್ರು. ಅದನ್ನು ಅವ್ರ ಸಮುದಾಯದವರೆಲ್ಲ ತುಂಬ ಶೇರ್ ಮಾಡಿದರು, ಸಾವಿರಾರು ಜನ. ಅವ್ರ್ಯಾರು ನನ್ನ ಮಠದ ಭಕ್ತರಲ್ಲ. ನಾನು ಕೇಳೋದಕ್ಕೆ ನನ್ನ ಮಠದ ಭಕ್ತರಿದ್ದಾರೆ, ಸಹಾಯ ಮಾಡಿದವರಿದ್ದಾರೆ. ಇವ್ರು ಬಿಟ್ಟು ಸಂಬಂಧ ಇಲ್ದಿರೋವಂಥವ್ರು ಮಾತನಾಡಿದಾಗ ನಾನು ಸ್ವಲ್ಪ ಸುಮ್ಮನೆ ಕುಳಿತಿದ್ರೆ, ಕೆಲವ್ರು ಹೇಳ್ತಿರ್ತಾರಲ್ಲ, ನಾಗರಾವ್ ಸುಮ್ಮನೆ ಇದ್ರೆ ಏನಾಗುತ್ತೆ ಅಂಥೇಳಿ. ಅದಕ್ಕೆ ಕನಿಷ್ಠ ಪಕ್ಷ ನನ್ನ ಒಂದು ಪ್ರತಿಕ್ರಿಯೆಯನ್ನು ಮಾಡಲಿಲ್ಲ ಅಂದರೆ ತಪ್ಪಾಗುತ್ತಲ್ಲ. ಇಲ್ಲ ಅಂತ ಹೇಳಿದ್ರೆ ಅದು ಮುಂದಿನ ದುಷ್ಪರಿಣಾಮಕ್ಕೆ ನಾನೇ ಹೊಣೆ ಆಗಿಬಿಡ್ತೀನಿ. ಹಾಗಾಗಿ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಯ್ತು. ಮತ್ತು ಆ ಪ್ರತಿಕ್ರಿಯೆ ಸುಳ್ಳಲ್ಲ, ಸತ್ಯ. ಅದು ಸತ್ಯ. ಅದು ಓಕೆ, ಈ ಮೂಲ ವಿಷಯದಿಂದನೇ ಆರಂಭ ಮಾಡೋಣ. ಮತಾಂತರ ಅಂತ ಬಂದಾಗ ಒಂದು ವಾದ ಕೂಡ ಇದೆ. ಅಸ್ಪೃಶ್ಯತೆಯಿಂದ ಬೇಸತ್ತವರು ಬೇರೆ ಬೇರೆ ಮತಗಳಿಗೆ ಹೋದರು, ಮತಾಂತರ ಆದರು. ಸರ್, ಮತಾಂತರ ಅದು ಹಿಂದೂ ಧರ್ಮದ ಒಳಗಿನ ಸಮಸ್ಯೆಯಿಂದಾಗಿ ಬೇರೆ ಧರ್ಮಗಳು, ಬೇರೆ ಮತಗಳಿಷ್ಟು ಬೆಳೆಯೋದಕ್ಕೆ ಕಾರಣ ಐತೆ ಹೊರತು ಬೇರೆ ಏನೂ ಅಲ್ಲ. ಸರ್, ಮತಾಂತರ ಆಗೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಮತಾಂತರ ಆಗೋದಕ್ಕೆ ನಂದು ಬೆಂಬಲ ಇದೆ.
ಮತಾಂತರ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಓಕೆ ಓಕೆ. ನಾನು ಈ ಧರ್ಮದಲ್ಲಿ ಇಲ್ಲಿ ಏನೋ ಅನುಭವಿಸಿದ್ದೀನಿ, ಇನ್ನೊಂದು ಧರ್ಮದಲ್ಲಿ ನನಗೆ ಯಾವುದೋ ಒಂದು ಪ್ರೀತಿ ಕಾಳಜಿ ಸಿಗುತ್ತೆ, ಸಮಾನತೆ ಸಿಗುತ್ತೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಆ ಪ್ರೀತಿಯಿಂದ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನೇ ಬೆಂಬಲ ಮಾಡ್ತೀನಿ. ಆಸೆಗಳು ಅಮೀಷೆಗಳು ಇತ್ಯಾದಿಗಳನ್ನು ತೋರ್ಪಡಿಸಿ ಮತಾಂತರ ಮಾಡೋದಿದೆಯಲ್ಲ ಅದನ್ನಷ್ಟೇ ನಾನು ವಿರೋಧ ಮಾಡ್ತೀನಿ. ಓಕೆ. ಅದರ ಜೊತೆಗೆ ಮತಾಂತರ ಆದವರಿಗೆ ತಾವು ಏನನ್ನ ನಿರೀಕ್ಷಿಸಿ ಅಲ್ಲಿ ಹೋಗಿದ್ರು ಅದು ಸಿಕ್ತಾ ಅನ್ನೋದೊಂದು ಪ್ರಶ್ನೆ. ಅದು ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ. ಇವತ್ತಿಗೂ ಕೂಡ ಚಿತ್ರದುರ್ಗದಲ್ಲಿ ದಲಿತರ ಕ್ರೈಸ್ತರು ಅನ್ನುವಂಥ ಒಂದು ಚರ್ಚಲ್ಲಿ ಒಂದು 25 ವರ್ಷದಿಂದ ಅದರ ಜಗಳ ನಾನೇ ಎಷ್ಟೋ ಸರಿ ಪಂಚಾಯತಿ ಮಾಡಿದ್ದೀನಿ. ಓಕೆ ಓಕೆ. ನೀವು ಇಲ್ಲಿದ್ದವ್ರು ಹೆಂಗೋ ಇದ್ರೆ ಅಲ್ಲೋಗಿ ಯಾಕಪ್ಪ ಇಷ್ಟು ಕಿತ್ತಾಡ್ತಿದ್ದೀರಿ ಅಂತ ಪಂಚಾಯತಿ ನಾನೇ ಮಾಡಿದ್ದೀನಿ. ಅಂದರೆ ಅದು ಕ್ರೈಸ್ತರ ಅಲ್ಲೋಗಿ ದಲಿತರ ಅಲ್ಲೋಗಿ ದಲಿತ ಕ್ರೈಸ್ತರಾದರು ಆಗ್ತಾರೆ, ದಲಿತರು ಮುಸ್ಲಿಮರು ಆಗ್ತಾರೆ. ಅಲ್ಲೂ ಕೂಡ ಏನು ಸಮಾನತೆ ಸಿಗ್ತದೆ ಅನ್ನೋಂಥದ್ದು ಯಾರೂ ಹೇಳಿಲ್ಲ ನಮಗೆ. ಓಕೆ. ಹಾಗಾದರೆ ಅಸ್ಪೃಶ್ಯತೆ ಅಂತಿಮವಾಗಿ ಕೊನೆಗಾಣಿಸೋದಕ್ಕೆ ತಾವು ಕಂಡುಕೊಂಡ್ರು ನಾವು ಎಲ್ಲಿ ಕಳ್ಕೊಂಡಿದ್ವಿ ಅಲ್ಲೇ ಹುಡುಕ್ಬೇಕು. ಓಕೆ. ಈ ಧರ್ಮದಲ್ಲಿ ಯಾವತ್ತೋ ಒಂದು ಕಾಲದಲ್ಲಿ ತಪ್ಪಾಗಿದೆ, ನಾವು ಅದನ್ನು ಮಿತಿ ಮೀರಿ ಬೆಳೆದು ನಾವು ಇಲ್ಲೇ ಸ್ವಾಭಿಮಾನವನ್ನು ತೋರಿಸ್ಬೇಕು. ಅದು ಸಾಧ್ಯ ಅಂತ ಅನ್ಸುತ್ತಾ? ಇವತ್ತು ವರ್ಷದಿಂದ ಹೋರಾಟ ನಡೀತಾ ಇದೆ. ಆಯ್ತು, ಹೋರಾಟವನ್ನು ಅಂಬೇಡ್ಕರ್ ಕಾಲದಿಂದ ಆರಂಭವಾದ ಹೋರಾಟ ಅಂತಾನೆ ಅನ್ಕೊಳ್ಳೋಣ. 75ರಿಂದ 100 ವರ್ಷಗಳಿಂದ ಹೋರಾಟ ಶುರುವಾಗಿದೆ. ಅದನ್ನು ಸ್ವಲ್ಪ ಮಟ್ಟಿಗೆ ಯಾರು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಸಮುದಾಯಕ್ಕೆ ಅಂತ ಬಹುತೇಕ ನಾವು ನೋಡ್ತಿದ್ವಿ. ಯಾವುದೋ ಒಂದು ಮಠದಲ್ಲಿ ಒಂದು ದೇವಸ್ಥಾನದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಬಹುಪಾಲು ದೇವಸ್ಥಾನಗಳು ಮಠಗಳಲ್ಲಿ ಸಮಾನತೆಯನ್ನು ನಾವು ನೋಡ್ತಾ ಇದ್ದೀವಿ, ಕೃತಕವಾಗಿ ಆದರೂ ನೋಡ್ತಾ ಇದ್ದೀವಿ. ಓಕೆ. ಅದು ಮುಂದೆ ಸಾಮಾಜಿಕ ಮುಖ್ಯವಾಹಿನಿಗೆ ನಾವು ಬಂದಷ್ಟು ಅದ್ರ ವಾತಾವರಣ ತಿಳಿ ಆಗ್ಬೋದು ಅನ್ನುವಂಥದ್ದು ನಾವು ಭರವಸೆ ಇಟ್ಕೋಬೇಕು. ಪಲಾಯನವಾದ ಆಗೋದು ನನಗೇನೋ ಇಷ್ಟ ಇಲ್ಲ. ಅದು ಈ ಕನಕಪೀಠದ ಸ್ವಾಮೀಜಿಗಳನ್ನೇ ದೇವಸ್ಥಾನದಲ್ಲಿ ಅಸ್ಪೃಶ್ಯರಂತೆ ನೋಡಲಾಗುತ್ತೆ. ಬೇಡ, ಅಲ್ಲಿಗೆ ನಾವು ಹೋಗೋದೇ ಬೇಡ. ಓಕೆ. ವಾತಾವರಣ ತಿಳಿಯಾಗೋವರೆಗೂ ನಾವು ಅಲ್ಲಿಗೆ ಹೋಗೋದೇ ಬೇಡ. ನನ್ನ ಮಟ್ಟಕ್ಕೆ ಇನ್ನೊಬ್ಬರು ಬರೋ ಮಟ್ಟಕ್ಕೆ ನಾನು ಸ್ವಾಭಿಮಾನದಲ್ಲಿ ಒಂದಿಷ್ಟು ಮೆಟ್ಟಿಲುಗಳನ್ನು ಹತ್ತುವಂಥ ಪ್ರಯತ್ನ ಮಾಡೋಣ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಇಂಥ ವ್ಯವಸ್ಥೆಯಲ್ಲಿ ನಾವ್ಯಾಕೆ ಧೃತಿಗಿಡಬೇಕು? ಇದು ನನ್ನ ಆಲೋಚನೆ. ಸ್ವಾಮಿ, RSSನ ಜೊತೆಗಿನ ಆತ್ಮೀಯತೆಯಿಂದಾಗಿ ಹಲವು ಸಲ ಸುದ್ದಿಯಾದಂಥವ್ರು ತಾವು. ಸರಸಂಘ ಚಾಲಕರು ಬಂದು ತಮ್ಮ ಮಠದಲ್ಲಿ 2 ದಿವಸ ಉಳ್ಕೋತಾರೆ. ನೀವು ಮತ್ತೆ RSSಗೆ ಸಂಬಂಧಿಸಿದ ಸಂಘಟನೆಗಳ ವೇದಿಕೆಯಲ್ಲಿ ಕಾಣಿಸಿಕೊಳ್ತೀರಿ. ಒಂದು ಜನರಲ್ ಪರ್ಸೆಪ್ಷನ್ ಇರೋದು RSS ಬ್ರಾಹ್ಮಣ್ಯದ ಸಂಘಟನೆ, ಬ್ರಾಹ್ಮಣರಿಂದ ತುಂಬಿ ತುಳುಕ್ತಾ ಇರುವ ಸಂಘಟನೆ, ಮನುವಾದವನ್ನು ಆಚರಿಸುವಂಥ ಸಂಘಟನೆ, ಅದನ್ನು ಹೇರಬೇಕು ಅನ್ಕೊಂಡಿರುವ ಸಂಘಟನೆ. ಅದರ ಜೊತೆಗೆ ಒಂದು ದಲಿತ ಸಮುದಾಯದ ಪೀಠಾಧಿಪತಿ ಏನು ಸಂಬಂಧ ಅಂತ? RSSಲ್ಲಿ ಬರೀ ಬ್ರಾಹ್ಮಣರಿಲ್ಲ, ಎಲ್ಲ ವರ್ಗದವರು ಇದ್ದಾರೆ, ಆದರೆ ಗೊತ್ತಾಗೋದಿಲ್ಲ. RSS ಇದಕ್ಕೆ ಯಾಕೆ ಸಂಬಂಧ ಅನ್ನೋದು, ನಮ್ಮ ದೇಶದಲ್ಲಿ 50 ಕಿಲೋಮೀಟರ್ಗೊಂದು ಭಾಷೆ ಇದೆ. ಹೌದು. ಒಂದು ಸಂಸ್ಕೃತಿ ಇದೆ. ಹೌದು. ಆಹಾರ ಪದ್ಧತಿ ಎಲ್ಲ ಧರ್ಮ ಇದೆ. ಹೌದು. ಎಲ್ಲದೂ ಇದೆ. ಧರ್ಮಗಳು, ಜಾತಿಗಳು, ವರ್ಗ ಎಲ್ಲದೂ ಕೂಡ ಇದೆ. ನಾನು ಅವ್ರ ಬಳಿಗೆ ಹೋಗಬೇಕು, ಅವರು ನಮ್ಮ ಬಳಿಗೆ ಬರಬೇಕು. ಹಾಗಾದ ಮಾತ್ರ ಈ ದೇಶದಲ್ಲಿ ನಾವು ಒಂದಿಷ್ಟು ಸಹಬಾಳ್ವೆಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ. ಹಿಂದೂ ಧರ್ಮದಲ್ಲಿ ಅಷ್ಟೇ ಇರಬೇಕು, ಮುಸ್ಲಿಮರ ಮನೆಗೆ ಹೋಗಬಾರ್ದು, ಅವ್ನು ಮಾತಾಡಿಸ್ಬಾರ್ದು, ಮುಸ್ಲಿಮರು ಕ್ರೈಸ್ತರನ್ನ ಮಾತಾಡಿಸ್ಬಾರ್ದು ಅನ್ನುವಂಥ ವಾತಾವರಣ ನಿರ್ಮಾಣ ಆದರೆ ದೇಶದೊಳಗೊಂದು ದೇಶ ಆಗುತ್ತೆ. ಕುವೆಂಪು ಅವರ ಮಾತನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೇಕು? ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ. ಹಾಗಂದ ಮಾತ್ರಕ್ಕೆ ನಾನು ಅವ್ರ ಸಂಪರ್ಕ ಇಟ್ಕೊಂಡಿದ್ದ ತಕ್ಷಣ ನಾನು ಮತಾಂತರ ಆಗಿದ್ದೀನಿ ಅಂತ ಯಾವ ಥರ ಭಾವಿಸ್ತೀರಿ? RSS ಸಭೆಗೆ ಹೋದ ತಕ್ಷಣ ನಾನು ಹೆಂಗೆ RSS ಆಗ್ತೀನಿ? ನೀವು ನಮ್ಮ ಮಠಕ್ಕೆ ಬಂದ ತಕ್ಷಣ ಮುಸ್ಲಿಮರು ಹೇಗೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತೀರಿ ಅಂತೇಳಿ ಹೇಗೆ ಭಾವಿಸ್ತೀರಿ? ಇದನ್ನೆಲ್ಲದನ್ನು ಮೀರಿ ಒಂದು ಸಂಬಂಧಗಳು, ಬಾಂಧವ್ಯಗಳು ಇದಾವಲ್ಲ ನಮ್ಮ ಜೊತೆಗೆ. RSS ಸಾಧಿಸಬೇಕು ಅಂದ್ಕೊಂಡಿರುವ ಗುರಿಯ ಬಗ್ಗೆ ಕೆಲವರಲ್ಲಿ ಸಂಶಯ. ಎಲ್ಲ ಧರ್ಮಗಳಲ್ಲೂ ಒಂದೊಂದು ಗುರಿ ಇದೆ. ಅದು ಆಂತರಿಕವಾಗಿ ಕೆಲವು ಧರ್ಮಗಳಲ್ಲಿದೆ, ಬಹಿರಂಗವಾಗಿ ಕೆಲವು ಧರ್ಮಗಳಿದೆ. ಅದನ್ನು ಮೀರಿದಂಥ ಭಾವನೆಗಳು ನಮ್ಮ ದೇಶದಲ್ಲಿದ್ದಾವೆ. ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವಂಥ ದೇಶ ನಮ್ಮದು. ನಮ್ಮ ದೇಶದಲ್ಲಿ ಒಂದಿಷ್ಟು ಭಾವೈಕ್ಯತೆ, ಸೌಹಾರ್ದತೆ, ಸಹಬಾಳ್ವೆ ಎಲ್ಲದೂ ಕೂಡ ಇದೆ. ಇದನ್ನು ನಾವು ಯಾವುದು ಒಳಿತು ಅನ್ನೋಂಥದ್ರ ಬಗ್ಗೆ ಚಿಂತನೆ ಮಾಡಿದೆ, ನಮ್ಮ ದೃಷ್ಟಿಕೋನಕ್ಕೆ ನೇರವಾಗಿ ಮಾತ್ರ ಚಿಂತನೆ ಮಾಡಿದಾಗ ನಾವು ಸಂಕುಚಿತವಾಗಿ ಚಿಂತನೆ ಮಾಡ್ತೀವಿ. ದೇಶದ ಶ್ರೇಷ್ಠತೆಯ ಬಗ್ಗೆ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಹಾಗೆ ಮಾತನಾಡಿದಾಗಲೆಲ್ಲ ಮನುಷ್ಯರಂತೆ ನೋಡೋದ ದೇಶ ಅದು ಹೆಂಗೆ ಶ್ರೇಷ್ಠ ದೇಶ ಆಗೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ. ಸರ್, ಇದು ಎಲ್ಲ ಧರ್ಮದಲ್ಲೂ ಎಲ್ಲ ದೇಶದಲ್ಲೂ ಆಗಿ ಹೋಗಿದೆ. ಒಂದು ಕಾಲದಲ್ಲಿದ್ದಂಥ ಪರಿಸ್ಥಿತಿ
ಇವತ್ತಿರಲ್ಲ. ಇವತ್ತಿನ ಪರಿಸ್ಥಿತಿ ನಾಳೆ ಇರಲ್ಲ. ನಾವು ಬದಲಾಗ್ತಿರುವಂಥ ಕಾಲಮಾನದಲ್ಲಿ ಇದ್ದೀವಿ. ನಾವು ಅದಕ್ಕೆ ಪೂರಕವಾಗಿರುವಂಥ ವಾತಾವರಣಕ್ಕೆ ನಾವು ಚಿಂತನೆ ಮಾಡಬೇಕು. ಆಗ ಮಾತ್ರ ನಾಳಿನ ದಿನಗಳನ್ನು ಭವಿಷ್ಯದ ದಿನಗಳಂತೇಳಿ ನಾವು ಕನಸು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಹಿಂದಿನ ಕೈ ಘಟನೆಗಳನ್ನು ನೆನಪಿಟ್ಕೊಂಡು ಮುಂದಿನ ಹೆಜ್ಜೆ ಆಗ್ತಾ ಹೋದರೆ ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ನನ್ನ ಆಲೋಚನೆ. ಸಮಾನತೆ ಸಾಧಿಸುವ ವಿಷಯದಲ್ಲಿ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವ ವಿಷಯದಲ್ಲಿ RSS ಚಿತ್ತಶುದ್ಧಿಯಿಂದ ಕೆಲಸ ಮಾಡ್ತಾ ಇದೆ ಅನ್ನೋ ನಂಬಿಕೆ ತಮ್ಮ? ನಾನು ನೋಡಿದ ಪ್ರಕಾರ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ. ಓಕೆ. ಸೊ RSSನ ಗುರಿಗಳ ಪೈಕಿ ಅದು ಒಂದು ಗುರಿ, ಅದು ಒಂದಿದೆ. ಅದರ ಬಗ್ಗೆ ತಮಗೆ ಯಾವುದೇ ಸಂಶಯ ಇಲ್ಲ. ಸಮುದಾಯ ಕನ್ವಿನ್ಸ್ ಆಗೋದಿಲ್ಲ ಆ ವಿಷಯದಲ್ಲಿ. ಅದನ್ನು ನಾವು ತಾವು RSSನ ಜೊತೆ ಗುರುತಿಸಿಕೊಳ್ಳೋದನ್ನು ಸಮುದಾಯದಲ್ಲಿ ಅನೇಕರು ವಿರೋಧ ಮಾಡ್ತಾರೆ. ಇಂಥದ್ದೆಲ್ಲ ಮಾಡೋದಿದ್ರೆ ಅಂದರೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನನ್ನ ಮನೆಯಲ್ಲೇ 4 ಜನರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ನಾನು ಆ ಜನರಿಗೆ ಮನವರಿಕೆ ಮಾಡಬೇಕು. ಇವತ್ತು RSSನ ಬಾಂಧವ್ಯ ಇತ್ತು ಅನ್ನೋ ಕಾರಣಕ್ಕೇ ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಒಂದು ಹತ್ತಿರಕ್ಕೆ ಬಂದಿದೆ ಅಂಥೇಳಿ ನಾನು ಭಾಳ ಮುಕ್ತವಾಗಿ ಹೇಳ್ತೀನಿ. ತಮಗೆ RSS ಜೊತೆ ಬಾಂಧವ್ಯ ಇದಕ್ಕೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಒಂಚೂರು. ಮೋಹನ್ ಭಾಗವತ್ ಅವರು ನಮ್ಮ ಮಠಕ್ಕೆ ಬಂದು 2 ದಿನ ಉಳಿದ್ರು. ಒಂದು ದಿವಸ. ಹೌದು. 2023 ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. 22 ಕರೆಕ್ಟ್. 22 ಜೂನ್ 12. ಎಸ್. ಅವರು ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳನ್ನ, ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇರೋಂಥವ್ರನ್ನೆಲ್ಲರನ್ನ ಅವ್ರ ಎದುರಿಗೆ ಕೂರಿಸಿ ನಮ್ಮ ಸಮುದಾಯದ ಸ್ಥಿತಿಗತಿಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ. ಓಕೆ. ಅವರು ಡೆಲ್ಲಿಗೆ ಹೋದ ನಂತರ ಪ್ರಧಾನಮಂತ್ರಿಗಳಿಗೆ, ನಂತರದ ಯಾರ್ಯಾರಿದ್ದಾರೆ 2ನೇ 3ನೇ ಸ್ಥಾನದಲ್ಲಿದ್ದಂಥವ್ರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟು ಇಲ್ಲಿ ಒಂದು ಸಬ್ ಕಮಿಟಿಯನ್ನು ಮಾಡಿ ಇದರ ವರದಿಯನ್ನು ಬೊಮ್ಮಾಯಿಯವ್ರ ಮೂಲಕ ಕಳಿಸ್ಕೊಟ್ರು. ಮತ್ತು ನ್ಯಾಯಾಲಯದಲ್ಲಿ ಮತ್ತೆ ನಾಳೆ ಬರ್ಬೋದು ಅಂಥೇಳಿ ಸಾಲಿಸಿಟ್ರ್ ತುಷಾರ್ ಮೆಹ್ತಾ ಇರಬೇಕನ್ಸುತ್ತೆ. ತುಷಾರ್ ಮೆಹ್ತಾ ಅವ್ರ ಮೂಲಕ ಕೇಂದ್ರ ಸರ್ಕಾರ ಕಾಳಜಿ ವಹಿಸಿದ್ರಿಂದ ಇವತ್ತು ತೀರ್ಪು ಬರೋದಕ್ಕೆ ಕಾರಣ ಆಯಿತು. ಅದರ ಮುಂದುವರೆದ ಭಾಗ ಇವತ್ತು ಅನಿವಾರ್ಯ ಮಾಡಲೇಬೇಕು. ಇವತ್ತು ಸಿದ್ದರಾಮಯ್ಯನವರು ಮಾಡಬೇಕು. ನೀವು ಮಾತಾಡ್ತಾ ಇರೋದು ಒಳ ಮೀಸಲಾತಿ. ಒಳ ಮೀಸಲಾತಿ. ಎಸ್. ಸೊ ಮೋಹನ್ ಭಾಗವತರು ಮಠಕ್ಕೆ ಬಂದಿದ್ದರಿಂದಾಗಿ ನೀವು ಕನ್ವೆ ಮಾಡೋಕ್ಕೆ ಸಾಧ್ಯ ಆಯಿತು, ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ. ಹೌದೌದು. ಓಕೆ, ಇಂಟ್ರೆಸ್ಟಿಂಗ್. ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಸರ್, ನನ್ನ ಹೆಸರು BL ಚೇತನ್ ಅಂತ ಹೇಳಿ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇಡೀ ನಮ್ಮ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋಷ್ಟು ಪುತ್ಥಳಿ ಬೇರೆ ಯಾರ್ದೂ ಇಲ್ಲ. ಅಂಥ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ರು ಅಂತ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇತ್ತು. ಆ ಹೋರಾಟ ತಾವೇನು, ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಮತ್ತು ಅಮಿತ್ ಶಾ ಅವರು ಮಾತಾಡಿದ್ದು ಸರಿನಾ? ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ ಮತ್ತು ಅದೊಂದು ಫ್ಯಾಷನ್ ಅಂತ ಹೇಳಿದ್ರು. ನಿಧಾನಕ್ಕೆ ರಾಜಕೀಯ ಚರ್ಚೆಗಳ ಕಂಬರೋಣ ಅಂತಿದ್ದೆ. ನೀವು ಡೈರೆಕ್ಟ್ ಸೊ ಆದ್ರಿಂದ ನೀವು RSS ಜೊತೆ ನಿಮ್ಮ ಹತ್ರ ನಿಕಟವಾದ ಸಂಪರ್ಕ ಇರೋದಕ್ಕೋಸ್ಕರ ತಾವೇನು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಲಿಲ್ವಾ ಅಥವಾ ಏನು ಅಂತ ಹೇಳಿ ತಮ್ಮ ನಿಲುವೇನು? ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ದು ತಮ್ಮ ನಿಲುವೇನು ಅಂತ ಹೇಳಬೇಕು. ಆ ಹೇಳಿಕೆ ಬಗ್ಗೆ ಅಮಿತ್ ಶಾ ಅವರು ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂಥೇಳಿ ಅವರು ಹೇಳಿದ್ದಾರೆ. ಒಂದು ಮಾತನ್ನು ನೀವು ಹೇಳ್ತಿದ್ದೀರಿ. ಇನ್ನೂ ಒಂದಿಷ್ಟು ನಾವು ಹಿಂದಕ್ಕೆ ಹೋಗೋಣ. ಅಂಬೇಡ್ಕರ್ ಅವರ 5 ಧಾಮಗಳನ್ನು ಮಾಡಿದ್ಯಾರು? ನಾವು ಅದನ್ನು ಯೋಚನೆ ಮಾಡಬೇಕು. ಹಂಗಂತೇಳಿ ನಿಮ್ಮ ಪಕ್ಷದವರು ಮೊದಲು ಪರಿಚಯ ಇದ್ದಾರೆ, BJPಯವರು ತುಂಬ ಹತ್ತಿರದಲ್ಲಿದ್ದಾರೆ, ಎಲ್ಲ ಪಕ್ಷದವರು ತುಂಬ ಚೆನ್ನಾಗಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಅಹಿಂದ ಹೋರಾಟ ಮಾಡಬೇಕಾದ್ರೆ ಮೊದಲನೇ ಭಾಷಣ ನಾನೇ ಮಾಡ್ತಿದ್ದು. ನಾಡಿದ್ದು 18ನೇ ತಾರೀಕು ನಾನು ಅವ್ರ ಮನೆಗೆ ಇರ್ತೀನಿ. ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಮುಗಿದ ತಕ್ಷಣವೇ ಹೋಗಿ ಅವ್ರ ಪಕ್ಕನೇ ಕೂತ್ಕೊಂಡು ನಾನು ಭಾಷಣ ಮಾಡಿದ್ದೀನಿ. ಹಾಗಂತೇಳಿ ಏನೋ ನಾನು RSS ತತ್ವಗಳನ್ನ ನಾನು ಪ್ರಚಾರ ಮಾಡ್ತಿದ್ದೀನಿ ಅಂತೇಳಿ ನೀವು ಭಾವಿಸೋದು ಬೇಡ. ಹೇಳಿದ್ರಲ್ಲ ಗುರುಗಳೇ, ತಾವೇ ಹೇಳಿದ್ರಿ. ಪೂರ್ತಿ ಕೇಳಿಸ್ಕೊಂಬಿಡಿ. ನಾನು ಅವ್ರ ತತ್ವಗಳನ್ನ ಪ್ರಚಾರ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ. ಅವ್ರು ಕೇಳಿದ ಪ್ರಶ್ನೆ RSSನಿಂದ ನಿಮಗೇನು ಹೌದೌದು ಲಾಭ ನಷ್ಟ ಅನ್ನೋದ್ರ ಬಗ್ಗೆ ನಾನು ಒಂದು ಸಮುದಾಯದ ಅಂತಿಮ ಗುರಿ ಅಸ್ಪೃಶ್ಯತೆ ಹೋಗಬೇಕು, ತತ್ವಗಳನ್ನ ಪ್ರಚಾರ ಮಾಡ್ತೀನಿ. ಸಹಾಯ ಮಾಡ್ತು ಆ ಸಂಘಟನೆ ಜೊತೆ ಸಮುದಾಯ ಇದ್ರೆ ಏನು ತಪ್ಪಲ್ಲ. ಎಸ್ ಅದನ್ನು ನಾನು ಹೇಳಿದ್ದೀನಿ. ಹಾಗಾಗಿ ಹಿಂದೆ ಇದು ಅಂಬೇಡ್ಕರ್ ಅವ್ರಿಗೆ ಅತಿ ಹೆಚ್ಚಿನ ಅವಮಾನ ಮಾಡಿದಂಥವ್ರು ಯಾರು ಅನ್ನೋಂಥದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ತಾವು ಅಮಿತ್ ಶಾ ಅವರು ಈಗ ಮೊನ್ನೆ ಮನಮೋಹನ್ ಸಿಂಗ್ ಅವರು ಪ್ರಪಂಚಕ್ಕೆ ಆರ್ಥಿಕ ತಜ್ಞರು, ನಮ್ಮ ದೇಶಕ್ಕಷ್ಟೇ ಅಲ್ಲ. ಅವರಿಗೆ
ನೀವು ಇದೇ ರಾಜ್ಘಾಟಲ್ಲಿ ಭೂಮಿ ಕೊಡಬೇಕು ಅಂಥೇಳಿ ನಿಮ್ಮ ಪಕ್ಷದವರೆಲ್ಲರೂ ಮಾಡಿದರು. ನಿಮ್ಮ ಪಕ್ಷ ಅನ್ನಲ್ಲ, ಅದು ನನ್ನದೇ ಪಕ್ಷ ಮಾಡಿದರು. ಅವತ್ತು ಅಂಬೇಡ್ಕರ್ ಅವರಿಗೆ 5,000 ರೂಪಾಯಿ, ಕೇವಲ 5,000 ರೂಪಾಯಿ ಕೊಡೋದಕ್ಕೆ ಈ ಪಕ್ಷ ಆಗಲಿಲ್ಲ. ಹಾಗಂತೇಳಿ ಇವತ್ತಿನ ಸಿದ್ದರಾಮಯ್ಯನವ್ರು ಅವತ್ತಿರಲಿಲ್ಲ. ಇವತ್ತಿನ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಲೀಡ್ರು ಬೇರೆ. ಇವರೇ ಅವತ್ತಿದ್ದಿದ್ರೆ ನಿಜವಾಗ್ಲೂ 50,000 ಆದರೂ ಮಾಡ್ತಿದ್ರೇನೋ, ಅಂಬೇಡ್ಕರ್ ಗೌರವ ಸಿಗ್ತಿತ್ತೇನೋ. ಇಂದಿನ ಪರಿಸ್ಥಿತಿಗಳು ಆಗೋಗಿದೆ ಅಂತ ಒಂದು ಮಾತು ಹೇಳಿದೆ. ಅದನ್ನು ಮತ್ತೆ ಪುನರಾವರ್ತನೆ ಮಾಡಿ ಮುಂದಿನ ಒಂದು ಒಳ್ಳೆಯ ಯೋಚನೆ ಮಾಡಬಾರ್ದು ಅನ್ನೋದಕ್ಕೆ ನಾನು ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ಅಲ್ಲ ಗುರುಗಳೇ, ಮೋಹನ್ ಭಗವತ್ ಅವರು ನಿಮ್ಮ ಆಶ್ರಮದಲ್ಲಿ ಉಳ್ಕೊಂಡಿದ್ರು ಅಂತ ಹೇಳಿದ್ರಲ್ಲ, ನಾನು ಏನಂದ್ರೆ ನೀವು ಹೇಳಿದ್ರಿ ಒಂದು ಮಾತು, ಎಲ್ಲಾ ಮಠದ ಮೇಲುಗಳು ಮಠಗಳ ಮೇಲೆ ಕೇಸರಿ ಧ್ವಜ ಹಾರಾಟುವ ಪರಿಸ್ಥಿತಿ ಇದೆ ಅಂತ ಹೇಳಿ, ಹಸಿರು ಧ್ವಜ ಹಾರುವ ಪರಿಸ್ಥಿತಿ ಅಂತ. ಯಾಕೆಂದ್ರೆ ಇವತ್ತಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅದು ಬರ್ತಿದೆ. ಅಲ್ಲಲ್ಲ ಅದು ನೀವ್ ಹಂಗ ಅನ್ಕೊಂಡಿರ್ಬೋದು. ಆಕ್ಚುಲಿ ಏನ್ ಗೊತ್ತಾ ಗುರುಗಳೇ, ಇವತ್ತಿಗೆ ಏನು ಮತಾಂತರ ಆಗ್ತಾ ಇರೋದು ಬೌದ್ಧ ಧರ್ಮ ಮತ್ತೆ ಕ್ರಿಶ್ಚಿಯನ್ ಧರ್ಮಕ್ಕೆ ಅಂತ ಹೇಳಿ. ನೀವು ಒಂದ್ ಧರ್ಮ ಹಿಡ್ಕೊಂಡು ಹಸಿರು ಧ್ವಜ ಅಂತ ಯಾಕೆ ಹೇಳಿದ್ರಿ ಅಂತ ಮೋಹನ್ ಭಾಗವತ್ ನಿಮ್ಮ ಎಲ್ಲೋ ನಿಮ್ಗೆ ಒಂಚೂರು ನೋಡಿ, ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಧರ್ಮ ಬಲಾಢ್ಯ ಇದೆ ಆ ಧರ್ಮಕ್ಕೆ ನಮ್ಮ ಜನ ಹೋಗ್ತಿದ್ದಾರೆ. ಎಲ್ಲಿ ಯಾವ ಧರ್ಮ ಪ್ರಬಲವಾಗಿದೆ ಅಲ್ಲಿ ಆ ಧರ್ಮಕ್ಕೆ ಹೋಗ್ತಿದ್ದಾರೆ. ಕರಾವಳಿನಲ್ಲಿ ಕ್ರೈಸ್ತರಿದ್ದರೆ ಅಲ್ಲಿ ನಮ್ಮವ್ರು ಕ್ರೈಸ್ತರಾಗಿದ್ದಾರೆ. ನಮ್ಮ ಮೊಳಕಾಲ್ಮೂರಿನಲ್ಲಿ ಅಲಿಪೀರ್ ಕುಟುಂಬ ಜಾಸ್ತಿ ಇದೆ. ಅಲ್ಲಿ ಕೇವಲ ನನ್ನ ಸಮುದಾಯದವರಲ್ಲ, ಜಂಗಮರಂತ ಕೇಳಿದಿರಲ್ಲ, ಅವ್ರ ಕುಟುಂಬರು ಕೂಡ ಮುಸ್ಲಿಮರಾಗಿದ್ದಾರೆ. ಯಾಕಂದರೆ ಅಲ್ಲಿ ಪ್ರಭಾವ ಅವ್ರು ಜಾಸ್ತಿ ಇದೆ. ಎಲ್ಲೆಲ್ಲಿ ಯಾರು ಹೆಚ್ಚಿನ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಅವರಲ್ಲಿ ಜಾಸ್ತಿ ಇದ್ದಾರೆ, ಜಾಸ್ತಿ ಆಗ್ತಿದ್ದಾರೆ. ನಾನು ಕೇವಲ ಒಂದು ಅಂತ ಹೇಳ್ತಿಲ್ಲ. ನಾನು ಆರಂಭದಲ್ಲಿ ಹೇಳಿದೆ, ನಾನು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ ಅಂಥೇಳಿ. ನೀವು ಶಿರಾದಲ್ಲಿ ವಿಚಾರಿಸಿ, ಶಿರಾದಲ್ಲಿ ಒಂದು 10-15 ವರ್ಷ ಉರುಸು ನಿಂತಿತ್ತು, ಹಿಂದೂ ಮುಸ್ಲಿಂ ಗಲಾಟೆ ಆಗಿ. ನಾನು ಇನಿಷಿಯೇಟ್ ತಗೊಂಡು ಆ ಉರುಸನ್ನು ಸ್ಟಾರ್ಟ್ ಮಾಡಿಸಿದೆ. ಇವತ್ತಿಗೂ ನಾನು ಆ ಉರುಸ್ಗೆ ಹೋಗಲ್ಲ. ಪ್ರತಿ ವರ್ಷ 4-5 ವರ್ಷಕ್ಕೆ ಒಂದು ಸಾರಿ ಹೋಗ್ತೀನಿ. ನನ್ನ ಹೆಸರಿಲ್ಲದೆ ಅವರು ಉರುಸು ಮಾಡಲ್ಲ. ಈ ವರ್ಷ ಹೋಗಿದ್ದೀನಿ. ಫೋಟೋನು ನೋಡಿರ್ತೀರಿ, ವಿಡಿಯೋ ನಾನು ಅದು ಗೊತ್ತಿಲ್ಲ ನನಗೆ, ಫೇಸ್ಬುಕ್ ಅದೆಲ್ಲ ಗೊತ್ತಿಲ್ಲ ನನಗೆ. ಆ ಥರ ಇರುವಂಥವನು. ಹಂಗಾಗಿ ಒಂದು ಧರ್ಮದ ಟಾರ್ಗೆಟ್ ನಂದಲ್ಲ. ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾದ್ರೆ ನಾನು ನಿಮ್ಮನ್ನು ಎಷ್ಟು ಗೌರವಿಸ್ತೀನಲ್ಲ, ಮತ್ತು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ನೀವು ಗೌರವ ಕೊಡಬೇಕಲ್ಲ. ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾತ್ರ ನಾನು ಗೌರವ ಕೊಟ್ಟು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನೀವು ಬಿಡೋದಿಲ್ಲ ಅಂತ ಹೇಳಿದ್ರೆ ಇದೇ ನ್ಯಾಯ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ. ನಿಮ್ಮ ಧರ್ಮ ನಿಮ್ಮ ತತ್ವ ಇರುತ್ತೆ, ನನ್ನ ಧರ್ಮ ನನ್ನ ತತ್ವ ಇರುತ್ತೆ. ನಂದು ಒಂದು ದಾರಿ ಇರುತ್ತಲ್ಲ, ಆ ದಾರಿಗೆ ನೀವು ಒಂದು ವಾತಾವರಣದಲ್ಲಿ ಚರ್ಚೆ, ಸೌಹಾರ್ದತೆ, ಪರ ಟೀಕೆ ಎಲ್ಲ ಸರಿ, ಆದರೆ ಅದ್ರ ಹಂತ ಎಲ್ಲೇ ಮೀರಬಾರ್ದಲ್ಲ. ಅದು ಮೀರಿದಾಗ ನಾವೆಲ್ಲ ಒಂದು ಕಡೆ ಇದು ನಮ್ಮ ಬುಡಕ್ಕೆ ಬರ್ತಿದೆ ಅನ್ನೋಂಥ ಸಂದರ್ಭದಲ್ಲಿ ನಾನು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಬಂದಿರುವಂಥದ್ದು ಒಂದು ಹೇಳಿಕೆ ಇದು ಅಷ್ಟೇ. ಅಲ್ಲ ಗುರುಗಳು, ಅದು ಹೇಳಿದ್ರು ನೀವು ಅವಾಗ ನಾಗರಾವ್ ಅಂತ. ನನಗೆ ಫೈನಲ್ ಆಗಿ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ತಮ್ಮದೇನು ನಿಲ್ಲುವಂತ. ಅಲ್ಲ, ಅವ್ರು ಹೇಳಿದ್ದಾರೆ, ಅಮಿತ್ ಶಾ ಅವರು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ. ದೇಶಾದ್ಯಂತ ಹೋರಾಟ ನಡೀತು, ಬಟ್ ನೀವೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಅವರು ಹೇಳಿಕೆಯನ್ನು ತಿರುಚಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಎಲ್ಲೋ ಅವರು ನಾನೀಗೇನು ಹೇಳಿದೆ ಅಜಿತ್ ಸರ್, ನಾನೀಗೇನು ಹೇಳಿದೆ, ನಾನು ಹೊಸಪೇಟೆಯಲ್ಲಿ ಹೇಳಿಕೆ ಕೊಟ್ಟರೆ ನಿಜ, ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳಿ. ನನ್ನ ಪ್ರಶ್ನೆ ಅಮಿತ್ ಶಾ ಅವ್ರೇನಾದರೂ ನಾನು ಹೇಳಿರೋದು ಅದು ನಿಜ, ನಾನು ಅದಕ್ಕೆ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳಿದರೆ ನಾನು ಖಂಡಿತವಾಗಲೂ ನಿಮಗಿಂತ ಮುಂಚೆ ನಾನೇ ವಿರುದ್ಧವಾಗಿ ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಅಲ್ಲ, ಒಂದೊಂದು ಸಲ ಹೇಳಿಕೆಗಳನ್ನು ಹೌ ಇಸ್ ಇಟ್ ರಿಪ್ರೆಸೆಂಟೆಡ್ ಅನ್ನೋದೊಂದು ಬರುತ್ತೆ. ರಾಹುಲ್ ಗಾಂಧಿಯವರು ಒಂದು ಹೇಳಿಕೆ ಕೊಟ್ಟರು ಅಮೇರಿಕದಲ್ಲಿ, ಏನು ಮೀಸಲಾತಿ ಇರಬೇಕಾ ಇರಬಾರ್ದು ಅಂದರೆ ಮೀಸಲಾತಿ ಸಮಾನತೆ ಬಂದಾಗ ಮೀಸಲಾತಿಯನ್ನು ತೆಗೆದು ಹಾಕಬೇಕು ಅಂದರು. ಏನು ತಪ್ಪಿದೆ ಆ ಹೇಳಿಕೆಯಲ್ಲಿ? ಕರೆಕ್ಟ್ ಅಲ್ವಾ? ಅಸಮಾನತೆ ಇರೋದ್ರಿಂದ ಮೀಸಲಾತಿ ಬೇಕು, ಸಮಾನತೆ ಬಂದಾಗ ಮೀಸಲಾತಿ ತೆಗೆದುಹಾಕೋಣ ಅಂತ. BJP ಅವ್ರು ಏನಂದ್ರು, ಮೀಸಲಾತಿ ತೆಗೆದುಹಾಕೋಣ ಅಂದರು ರಾಹುಲ್ ಗಾಂಧಿ, ತೆಗೆದುಹಾಕೋಣ ಅಂದರು ರಾಹುಲ್ ಗಾಂಧಿ. ದಟ್ ಈಸ್ ಮಿಸ್ರಿಪ್ರೆಸೆಂಟೇಷನ್ ಆಫ್ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್. ಇಲ್ಲಿ 12 ಸೆಕೆಂಡ್ಗಳ ವೀಡಿಯೋನೊಂದು ನಿಮ್ಮವರು ಅಪ್ಲೋಡ್ ಮಾಡ್ತಾರೆ, 1 ನಿಮಿಷ 28 ಸೆಕೆಂಡ್ಗಳ ವೀಡಿಯೋ ಒಂದು BJP ಅವರು ಅಪ್ಲೋಡ್ ಮಾಡ್ತಾರೆ. ಒಂದೊಂದು ವೀಡಿಯೋ ನೋಡಿದಾಗ ಒಂದೊಂದು ಅಭಿಪ್ರಾಯ ಬರುತ್ತೆ. ಅದನ್ನು ಅಂದರೆ ತಿರುಚಲಾಗಿದೆ ಅಂತ ಹೇಳಿದಾಗ ಪೂರ್ತಿ ನೋಡಿ ಅಂತ ಹೇಳ್ದಂಗೆ ಅಷ್ಟೇ. ಅದು ಅವರ ಪ್ರಶ್ನೆಯಲ್ಲಿ ಇನ್ನೊಂದು ಶಬ್ದ ಬಂತು, ಹಿಂದೂಗಳು ಅಥವಾ ದಲಿತರು ಅನ್ನೋ ಉದ್ದೇಶ ಇಟ್ಕೊಂಡೇ ಹೇಳಿದರು ಅಂತ ಕಾರಣ ಇಸ್ಲಾಂ ಧರ್ಮಕ್ಕೆ ಮತಾಂತರ, ಕ್ರಿಶ್ಚಿಯಾನಿಟಿಗೆ ಮತಾಂತರ ಮತ್ತು ಬೌದ್ಧ ಧರ್ಮಕ್ಕೆ ಮತಾಂತರ ಅಂತ. ಬೌದ್ಧ ಧರ್ಮಕ್ಕೆ ಮತಾಂತರ ಅಂಬೇಡ್ಕರ್ ಅವರೇ ಆಗಿದ್ದು.
ಇಸ್ಲಾಂಗೆ ಮತಾಂತರ ದೇಶಕ್ಕೆ ಅಪಾಯಕಾರಿ, ಕ್ರಿಶ್ಚಿಯಾನಿಟಿಗೆ ಮತಾಂತರ ದೇಶಕ್ಕೆ ಅಪಾಯಕಾರಿ, ಬೌದ್ಧ ಮತಕ್ಕೆ ಮತಾಂತರ ಏನು ಸಮಸ್ಯೆ ಆಗೋದಕ್ಕೆ ಸಾಧ್ಯ? ದಲಿತರೆಲ್ಲರೂ ಇನ್ನೊಂದ್ಸಲ ಕನ್ಸಿಡರ್ ಮಾಡಬೇಕಾ ಅಂಬೇಡ್ಕರ್ರ ಹೇಳಿಕೆಯನ್ನು? ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ, ಈ ಅಸ್ಪೃಶ್ಯತೆಯನ್ನು ಅನುಭವಿಸಲಾರೆ ಅಂದ್ರಪ್ಪ ಸರ್. ಅಂಬೇಡ್ಕರ್ ಅವ್ರ ಪರಿಸ್ಥಿತಿ ಅವತ್ತಿನ ಸಂದರ್ಭದಲ್ಲಿ ಹಾಗೇ ಇತ್ತು. ಅವತ್ತಿನ ಹಿಂದೂ ಮೂಲಭೂತವಾದಿಗಳಂತ ನಾನೇ ಬಳಸ್ತಾ ಇದ್ದೀನಿ. ಎಸ್. ಹಾಂ. ಅವರು ಸುಮಾರು ವರ್ಷಗಳ ಕಾಲ ನಾನು ಈ ಧರ್ಮದಲ್ಲಿ ಅನುಭವಿಸಿದಂಥ ಯಾತನೆಯನ್ನು ಹಂಚ್ಕೊಂಡಾಗ ಯಾರೊಬ್ಬರೂ ಕೂಡ ಅವ್ರನ್ನ ತಡೆಯುವಂಥ ಪ್ರಯತ್ನ ಮಾಡಲಿಲ್ಲ. ಇವತ್ತು ಆ ಪರಿಸ್ಥಿತಿ ಇರಲಿಲ್ಲ. ಅವತ್ತು ಆ ಕೆಲಸ ಮಾಡಿದ್ರೆ ಅವ್ರು ಇಲ್ಲೇ ಇರ್ತಿದ್ರು. ಅದ್ರ ಮಧ್ಯೆ ಅವರು ಯಾವುದು ಬ್ರಿಟಿಷರು ಅವರನ್ನು ಮನವೊಲಿಕೆ ಮಾಡಿದಾಗ ಅವರು ಕ್ರಿಶ್ಚಿಯಾನಿಟಿಗೆ ಹೋಗಲಿಲ್ಲ. ನಿಜಾಮರು ಅವ್ರ ಬಗ್ಗೆ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅವ್ರು ಹೋಗಲಿಲ್ಲ. ಈ ನೆಲದಲ್ಲಿ ಹುಟ್ಟಿರುವಂಥ ಧರ್ಮಕ್ಕೆ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಇದು ಭಾಳ ಮುಖ್ಯವಾಗಿರುವಂಥ ಸಂಗತಿ. ಆದರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಮತಾಂತರ ಆಗೋದಕ್ಕೆ ನಮ್ಮದು ಖಂಡಿತವಾಗ್ಲೂ ಧರ್ಮ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಸ್ವಾತಂತ್ರ್ಯ, ಅಭಿವ್ಯಕ್ತಿ. ಆದರೆ ಮತಾಂತರ ಮಾಡುವಂಥದ್ದು ಇದೆಯಲ್ಲ, ಅದಕ್ಕಷ್ಟೇ ನಾನು ವಿರೋಧ ಅಂತ ಸ್ಪಷ್ಟಪಡಿಸ್ತಿದ್ದೀನಿ ನಾನು. ಎಸ್. ಅದರ ಜೊತೆಗೆ ರಾಜಕಾರಣಿಗಳು ಆಶ್ವಾಸನೆ ಕೊಟ್ಟಾಗ ಯಾಕೆ ಈಡೇರಿಸಲಿಲ್ಲ ಅಂತೀವಿ. ಮತಾಂತರ ಮಾಡುವಾಗಲೂ ಒಂದು ಆಶ್ವಾಸನೆ ಕೊಡಲಾಗಿರುತ್ತೆ ಅವ್ರಿಗೆ, ನಮ್ಮ ಹತ್ರ ಬನ್ನಿ, ನಿಮಗೇನು ಭೇದ ಭಾವ ಇಲ್ಲ, ಎಲ್ಲ ಸಮಾನತೆ ಬಂದ್ಬಿಡುತ್ತೆ ಅಂತ. ಆ ಆಶ್ವಾಸನೆ ಈಡೇರದಿದ್ರೆ ಯಾರನ್ನ ಕೇಳಬೇಕು ಅಂತ ಯಾರನ್ನೂ ಕೇಳಂಗಿಲ್ಲ. ಇಂಗ್ಲೆಂಡ್ನ ಗಾಡ್ವಿನ್ ಶಿರಿ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಓಕೆ. ಅವರು ಪುಸ್ತಕ ಬರೆದಿರೋದು ಯಾವುದು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಮತಾಂತರಗೊಂಡಿರುವಂಥ ನಮ್ಮ ಸಮುದಾಯದ ಒಂದು ಹೆಣ್ಣು ಮಗಳ ಕತೆ ಇಟ್ಕೊಂಡು ಬರೆದಿದ್ದಾರೆ, ಗಾಡ್ವಿನ್ ಶಿರಿ ಅಂತೇಳಿ. ನಾನು ಅದನ್ನು ಒಂದು ಲೇಖನ ಬರೆದಿದ್ದೆ ಕನ್ನಡಪ್ರಭದಲ್ಲಿ. ಅದಕ್ಕೆ ಪ್ರತಿಕ್ರಿಯೆಗಳು ಭಾಳ ವಿರೋಧ ಬಂತು. ಅಯ್ಯಮ್ಮ ಮತಾಂತರ ಅವರು ಆದಂಥವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ತಾಳೆಗರಿ ಹೆಂಗಿರುತ್ತೆ, ಈ ತಾಳೆಗರಿ ಸುತ್ತಲೂ ತುಂಬ ಚೂಪಾಗಿರುತ್ತೆ, ಎಲ್ಲಿ ಮುಟ್ಟಿದ್ರೂ ಅದು ಚುಚ್ಚುತ್ತೆ. ಹೌದು. ಹಾಗೆ ಮತಾಂತರ ಆಗಿರುವಂಥ ದಲಿತರ ಪರಿಸ್ಥಿತಿ ಹಾಗೇನೆ, ತಾಳೆಗರಿ ಥರ. ನಾವು ಅಲ್ಲೂ ಮುಕ್ತವಾಗಿ ಇರೋದಕ್ಕಾಗೋದಿಲ್ಲ, ಮತ್ತು ವಾಪಸ್ ಬಂದು ಇಲ್ಲೂ ಕೂಡ ಮುಕ್ತವಾಗಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯನ್ನು ಇದೆ ಅನ್ನೋದನ್ನು ಗಾಡ್ವಿನ್ ಶಿರಿ ಅನ್ನೋಂಥವ್ರು, ಆ ಪುಸ್ತಕ ನನ್ನ ಹತ್ರನೇ ಇದೆ, ಅದರಲ್ಲಿ ಅನಾವರಣ ಮಾಡಿದ್ದಾರೆ. ಪ್ರಭಾ ಶೆಟ್ಟಿ ಅಂತ, ನಾನು NCP ಪಕ್ಷದಿಂದ ಬರ್ತಾ ಇದ್ದೀನಿ. ಯಾವ ಪಕ್ಷ? NCP, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ, ಅಜಿತ್ ಪವಾರ್ ಅವ್ರ ಬಣದಲ್ಲಿ. ಈಗ 700 ವರ್ಷದಿಂದ ಮುಸಲ್ಮಾನರು ನಮ್ಮನ್ನು ಆಳಿದ್ದಾರೆ. ಆಗ ನಮ್ಮಲ್ಲಿ ದಾರುಲ್ ಇಸ್ಲಾಂ ಮತವನ್ನು ತರಲಿಲ್ಲ. ಈ ಒಂದು ನಡವಳಿಕೆಯಲ್ಲಿ ಇಸ್ಲಾಮನ್ನು ತರಲಿಲ್ಲ. ಈಗ ಬಂದು ನೀವು ಹೇಳ್ತಾ ಇದ್ದೀರಾ, ಈಗ ಮತಾಂತರವನ್ನು ತಡೆಗಟ್ಟಲಿಲ್ಲ ಅಂತ ಹೇಳಿದ್ರೆ ಮಠಗಳ ಮೇಲೆ ಹಸಿರು ಧ್ವಜ ಅಂತ ಹೇಳಿಕೆ ಕೊಟ್ಟಿದ್ರಿ. ಇದು ತುಂಬ ಗಂಭೀರವಾದಂಥ ವಿಚಾರ. ಯಾಕೆ ಈಗ ಈ ಆತಂಕ ಯಾಕೆ ನಿಮಗೆ? ಒಂದು ನಿಮಿಷ, ನಾನು ಇನ್ನೊಂದು ಸ್ವಲ್ಪ ರೀಫ್ರೇಸ್ ಮಾಡ್ತೀನಿ ನಿಮ್ಮ ಪ್ರಶ್ನೆಯನ್ನು. ತುಂಬ ಜನ ಕೇಳ್ತಾರೆ, ಸ್ವಾಮೀಜಿ ನೀವು ಆಡಿರುವ ಮಾತುಗಳು ಇಸ್ಲಾಮೋಫೋಬಿಕ್ ಮಾತುಗಳು ಅಂತ, ಇಸ್ಲಾಮಿನ ಬಗ್ಗೆ ಭಯವನ್ನು ಹುಟ್ಟು ಹಾಕುವಂಥ ಮಾತುಗಳು ಅನ್ನೋದೊಂದು ಅಭಿಪ್ರಾಯ. ಒಂದು ವೇಳೆ ಮುಸ್ಲಿಮರಿಗೆ ಇಡೀ ಭಾರತವನ್ನು ಕನ್ವರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ದೊಡ್ಡದಾಗಿದ್ದಿದ್ರೆ 700 ವರ್ಷ ಆಳ್ವಿಕೆ ಮಾಡುವಾಗಲೇ ಮಾಡಿಬಿಡ್ತಿದ್ರು. 700 ವರ್ಷಗಳ ಇಸ್ಲಾಮಿಕ್ ಆಳ್ವಿಕೆಯ ನಂತರ ಕೂಡ 80% ಹಿಂದೂಗಳು ಹೆಂಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಭಾರತದಲ್ಲಿ? ಹೌದಾ? ಇದೇ ಪ್ರಶ್ನೆನ ಮಾಡೋದಿದ್ರೆ ಆವಾಗಲೇ ಮಾಡ್ತಿದ್ರು. ಅವರು ಅಮ್ಮವ್ರು ಒಂದು ಮಾತು ಹೇಳಿದ್ರು, ಅವ್ರು ಬಂದು ಧರ್ಮವನ್ನು ಮಾಡಲಿಲ್ಲ ಅಂತ ಹೇಳಿದ್ರು. ಹೌದಲ್ಲಮ್ಮ? ಹೌದು. ಧರ್ಮವನ್ನು ಅವ್ರೇನು ಮಾಡಲಿಲ್ಲ ಅಂತ ಅವ್ರು ಆಗ ಮಾಡಲಿಲ್ಲ. ಈಗ ಈ ಆತಂಕ ಯಾಕೆ ನಿಮಗೆ? ಕರೆಕ್ಟ್. ಅವ್ರು ಮಾಡಲಿಲ್ಲ. ಅವ್ರು ಮಾಡಿಲ್ಲ ಅಂದಮೇಲೆ ಈಗ ಉತ್ತರ ಭಾರತದಲ್ಲಿ ಅನೇಕ ದೇವಸ್ಥಾನಗಳ ಮಸೀದಿಗಳನ್ನು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸಿಗುವಂಥ ಶಿವಲಿಂಗಗಳು ಎಲ್ಲಿ ಹೇಗೆ ಬಂದು ಹೋಗು? ನೀವು ಕಾಶಿಗೆ ಹೋಗಿ ನೋಡಿ, ಅದು ಮಸೀದಿ ಅಂತಿರೋ ಅಥವಾ ದೇವಸ್ಥಾನ ಅಂತಿರೋ ಅಲ್ಲಿ ಗೊತ್ತಾಗುತ್ತೆ. ಈಗಿನವ್ರು ಯಾರೋ ಉತ್ತರ ಕೊಡಬೇಕಾಗಿಲ್ಲ, ಈಗಿನವ್ರು ಯಾರೋ ಪ್ರಶ್ನೆ ಕೇಳಬೇಕು. ಹಿಂಗೆ ನಡೆದಿದೆಯಪ್ಪ? ನಡೆದಿದೆ ಅಷ್ಟೇ, ಅದರಲ್ಲೇನು. ಕೇರಳದಲ್ಲಿ ಆರಂಭವಾಗಿರುವಂಥ ಒಂದು ಮಸೀದಿ ದೆಹಲಿ ಜಾಮಿಯಾ ಮಸೀದಿವರೆಗೂ ಹೆಂಗೆ ಬಂತು ಅನ್ನೋಂಥದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡಬೇಕು. ಹಾಗಂತೇಳಿ ನಾನೀಗ ಮಸೀದಿಗಳನ್ನೆಲ್ಲ ತೆಗೀರಿ ಅಂತ ಹೇಳ್ತಿಲ್ಲ. ಅವರೆಲ್ಲರೂ ನಮ್ಮವರೇ ಹೋಗ್ಬಿಟ್ಟಿದ್ದಾರೆ, ನಾವು ವಾಪಸ್ ತರಲಿಕ್ಕೂ ಆಗೋದಿಲ್ಲ. ಇರುವಂಥವರು ಸೌಹಾರ್ದ ವಾತಾವರಣದಿಂದ ಇರ್ರಿ ಅಂತ ಹೇಳ್ತೀನಿ. ಇಂಥ ಸಂದರ್ಭದಲ್ಲಿ ಕೆಲವರು ಅಲ್ಲೂ ಮಾತಾಡ್ತಾರೆ, ಇನ್ನು 50 ವರ್ಷಕ್ಕೆ ನಮ್ಮದೇ ದೇಶ ಅಂತ ಹೇಳ್ತಾರೆ. ಅವಾಗ ಈ ಕಡೆನೂ ಮಾತಾಡ್ತಾರೆ, ಆ ಕಡೆನೂ ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಕ್ರಿಯೆಗಳು, ಪ್ರತಿಕ್ರಿಯೆಗಳು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋದಕ್ಕೆ ಭಾಳಷ್ಟು ಜನ ಮಾತಾಡ್ತಿರ್ತಾರೆ. ನಾವು ಅವ್ರ ಥರ ಮಾತಾಡೋದಕ್ಕಾಗೋದಿಲ್ಲ. ಈಗ ನಾನು ಮಠ ಕಟ್ಕೊಂಡಿದ್ದೀನಿ, ನನ್ನದೇ ಆಗಿರುವಂಥ ಒಂದು ಧರ್ಮ ಇರುತ್ತೆ, ನನ್ನದೇ ಆಗಿರುವಂಥ ಒಂದು ತತ್ವ ಇರುತ್ತೆ. ನೀವೆಲ್ಲರೂ ಕೂಡ ನನ್ನ ಮಠದಲ್ಲಿ ಇರಬೇಕನ್ನುವಂಥ ಅಪೇಕ್ಷೆ ನಂದಾಗಿರುತ್ತೆ. ನೀವೆಲ್ಲರೂ ಮಠದ ಎಲ್ಲರೂ ಒಂದೊಂದು ಧರ್ಮಕ್ಕೆ ಸೀಮಿತವಾಗಿ ಹೋದಾಗ ನಾನೊಬ್ಬನೇ ನನ್ನ ಮಠ ಕಟ್ಕೊಂಡು ಎಲ್ಲಿರ್ತೀನಿ ನಾನು?
ನಾಳೆ ನಿಮ್ಮ ನಂತರ ನನ್ನ ಮಠದ ಮೇಲೂ ಸಹಜವಾಗಿಯೇ ಇನ್ನು 50 ವರ್ಷದ ಮುಂದಿನ ಒಂದು ದೂರದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ನಾನು ಹೇಳಿದ ಸತ್ಯ ಅನ್ನಿಸ್ಬೋದು ಮುಂದೆ, ಆದರೆ ಇವತ್ತದು ಕಾರ ಅನ್ನಿಸ್ಬೋದು ಅಂತ ನನ್ನ ಅನಿಸಿಕೆ ಸರ್. ನೀವು ಹೀಗೆ ಯಾಕೆ ಮಾತಾಡ್ತಿದ್ದೀರಿ ಅಂದರೆ ನಿಮಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇದೆ ಅಂತೀನಿ ನಾನು. ಭಾಳ ದೊಡ್ಡ ಸುದ್ದಿ ಆಗಿತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ನಿಮಗೆ ಟಿಕೆಟ್ ಕೊಡ್ತಾರಂತೆ, ಚಿತ್ರದುರ್ಗದ ಟಿಕೆಟ್ ಕೊಡ್ತಾರಂತೆ ಬಿ ಜೆ ಪಿಯವರು ಅಂತ. ಎಂ ಬಿ ಪಾಟೀಲ್ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತಲೂ ಕರೆದ್ರಂತೆ. ಭಾಳ ಚರ್ಚೆ ಆಯ್ತು ಅವಾಗ. ಅವ್ರು ಹೇಳ್ತಿರೋದು ಸರಿಯಲ್ಲ, ಕರೆದ್ರೆ ಅಲ್ಲ, ಚರ್ಚೆ ಸರಿದೆ ತಾನೆ. ನನಗೆ ಅಪೇಕ್ಷೆ ಇದ್ದಿದ್ರೆ ಅವಾಗಲೇ ತಗೊಂಡ್ಬಿಡ್ತಿದ್ನಲ್ಲ. ನನ್ನ ಸಮುದಾಯದವ್ರನ್ನ, ನನ್ನ ಮಠದ ಟ್ರಸ್ಟಿಗಳ್ನ, ನನ್ನ ಮಠದ ಟ್ರೆಸರರ್ಗಳಿಗೆ ನಾನು ಯಾಕೆ ಸಪೋರ್ಟ್ ಮಾಡ್ತಿದ್ದೆ? ನನ್ನ ಚಿತ್ರದುರ್ಗದಲ್ಲಿರುವಂಥವ್ರು ಇಬ್ಬರು ಕೂಡ ನನ್ನ ಟ್ರಸ್ಟಿಗಳೇ. ನನಗೆ ಬೇಕಂದಿದ್ರೆ ನಾನು ಅವತ್ತೇ ಅದನ್ನು ಆಯ್ಕೆ ಮಾಡ್ಕೊಳ್ತಿದ್ದೆ. ನನ್ನ ಆಲೋಚನೆಯಲ್ಲ ಅದಿಲ್ಲ. ಸಾರ್ವಜನಿಕವಾಗಿ ಒಂದೊಂದು ಸರಿ ಹೇಗೋ ಅದು ಸೃಷ್ಟಿಯಾಗುತ್ತೆ. ಅದು ಪ್ರಚಾರ ಆಗೋದನ್ನ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ನಿಮ್ಮ ಮನಸ್ಸಿತ್ತೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ, ನಿಮಗೆ ಆಫರ್ ಬಂದಿತ್ತಾ ಅನ್ನೋ ಪ್ರಶ್ನೆ. ಬಿ ಜೆ ಪಿಯವ್ರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರಾ? ಸರಿ, ಯಾರೂ ಮಾಡಿಲ್ಲ ಸರ್. ಮಾಡಿಲ್ಲ. ಯಾರೂ ಮಾಡಿಲ್ಲ. ಎಂ ಬಿ ಪಾಟೀಲ್ರು ಫೋನ್ ಮಾಡಿದ್ದಾದರೂ ನಿಜಾನ ಸುಳ್ಳ? ಅದು ಬೇರೆ ಕಡೆಯಿಂದ ಮಾಡಿದ್ರು, ನನಗಿಷ್ಟ ಇಲ್ಲ ಅಂತ ಹೇಳಿದೆ. ರಾಜಕಾರಣ ಇಷ್ಟ ಇಲ್ಲ ಅಂತ ಹೇಳಿದೆ, ಬೇಡ ಅಂತ ಹೇಳಿದೆ ನಾನು. ಬೇಡ ಅಂದಿದ್ದು ಭಕ್ತರ ಬೇಜಾರಾಗ್ತಾರೆ ಇಲ್ಲ, ನಂದೊಂದು ಜವಾಬ್ದಾರಿ ಇದೆ. ಕೆಲವು ಪ್ರತಿಭಟನೆಗಳು ನಡೆದು ನೀವು ರಾಜಕೀಯಕ್ಕೆ ಹೋಗೋದಿಲ್ಲ, ಪ್ರತಿಭಟನೆ ಅವ್ರು ಯಾರೋ ಒಬ್ಬರಿಬ್ಬರು ಮಾಡ್ತಾರೆ, ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ಈಗಲೂ ತಲೆ ಕೆಡಿಸ್ಕೊಳಲ್ಲ. ಬಟ್ ನನ್ನ ಮುಂದೆ ಏನೋ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ನನ್ನ ಜವಾಬ್ದಾರಿಗೆ ಇನ್ನೊಬ್ಬರು ಅವ್ರು ಬಂದು ಜವಾಬ್ದಾರಿ ನಿಭಾಯಿಸೋದಕ್ಕೆ ಆಗೋದಿಲ್ಲ. ನಾನೇ ಮಾಡ್ಬೇಕು ಆ ಕೆಲಸನ. ಆ ಜವಾಬ್ದಾರಿ ಬಿಟ್ಟು ನಾನು ಇನ್ನೊಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡ್ರೆ ಅದು ತಪ್ಪಾಗುತ್ತೆ. ನಾನು ಇದನ್ನು ಮೊಟಕುಗೊಳಿಸ್ದಂಗೆ ಆಗುತ್ತೆ. ನನ್ನ ಸ್ಥಾನಕ್ಕೆ ನಾನು ನ್ಯಾಯ ಕೊಟ್ಟಂಗಾಗಲ್ಲ. ಹಾಗಾದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಪ್ಪು ಮಾಡಿದ್ರ? ತಪ್ಪೇನಿಲ್ಲ, ಅವ್ರು ಸರಿನೇ, ಅವ್ರದ್ದು ಮಾರ್ಗದಲ್ಲಿ ಅವ್ರು ಸರಿ. ಜವಾಬ್ದಾರಿ ಇತ್ತು. ಕರ್ನಾಟಕದ ಅವರು ಒಂದು ಉನ್ನತ ವರ್ಗದಲ್ಲಿ ಬಂದು ಆ ಸಮಾಜ ಈಗಾಗಲೇ ಮುಖ್ಯವಾಹಿನಿಯಲ್ಲಿ ತುಂಬ ವೇಗವಾಗಿ ಬೆಳೆದಿದೆ. ಓಕೆ, ನನ್ನ ಸಮಾಜ ಇನ್ನೂ 1000 ವರ್ಷ ಹಿಂದಿದೆ. ನನ್ನ ಕೈಲಿ 100 ವರ್ಷ ಮುಂದೆ ತರೋದಕ್ಕೆ ನನ್ನ ಕೈಲಿ ಆಗುತ್ತಿಲ್ಲ, ಗೊತ್ತಿಲ್ಲ. ಆ ಪ್ರಯತ್ನದಲ್ಲಿ ನಾನು ಮುಂದುವರಿಬೇಕನ್ನೋಂಥ ಅಪೇಕ್ಷೆ ನನಗಿರುತ್ತೆ. ಹಾಗಾಗಿ ಬೇರೆ ಮಾರ್ಗದ ಬಗ್ಗೆ ನಾನು ಚಿಂತನೆ ಮಾಡೋದು ಸ್ವಲ್ಪ ಸೂಕ್ತ ಅಲ್ಲ ಅನ್ನೋಂಥದ್ದು ನನ್ನ ಒಳಗಿನ ಅಂತರಾಳ ಹೇಳ್ತಾ ಇದೆ ನನಗೆ. ಹಾಗಾಗಿ ನನಗೆ ಯಾವುದೋ ಮಾಧ್ಯಮದಲ್ಲಿ ಬಂತು ಅಂದ ತಕ್ಷಣವೇ ನಾನು ಅದನ್ನು ಎಲ್ಲರಿಗೂ ಹೇಳೋದಕ್ಕೆ ಹೆಂಗಾಗುತ್ತೆ? ನಾನು ಏನೋ ಆತ್ಮೀಯವಾಗಿ ಕೇಳಿದವ್ರಿಗೆ ಹೇಳ್ಬೋದು ನಾನು. ಮಾದರ ಚೆನ್ನೈ ಸ್ವಾಮೀಜಿ, ಇವತ್ತಿನ ಕಾಲದ ಸಾಮಾನ್ಯ ದಲಿತ ಯುವಕನ ದೃಷ್ಟಿಕೋನದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವನ ಮನಸ್ಸಿನಲ್ಲಿ ಒಂದು ಬೇಜಾರಿದೆ, ಒಂದು ಫ್ರಸ್ಟ್ರೇಷನ್ ಇದೆ. ಆತನ ಹಿಂದಿನ ತಲೆಮಾರುಗಳನ್ನು ಈ ದೇಶದಲ್ಲಿ, ಈ ಸಂಸ್ಕೃತಿಯಲ್ಲಿ ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ. ಅಸ್ಪೃಶ್ಯತೆಯನ್ನು ಅನುಭವಿಸಿದ್ದಾರೆ, ಮನುಷ್ಯರ ಥರನೇ ಟ್ರೀಟ್ ಮಾಡಿಲ್ಲ. ಅದಕ್ಕೆ ಕಾರಣವಾದಂಥದ್ದು ಇಲ್ಲಿನ ವರ್ಣ ವ್ಯವಸ್ಥೆ, ಇಲ್ಲಿನ ಜಾತಿ ಪದ್ಧತಿ. ಅದು ಎಲ್ಲದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಒಂದು ಆತನ ಉದ್ದೇಶ. ಆದರೆ ಅದ್ರ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋ ಉದ್ದೇಶನೂ ಇರಬಹುದು. ಅದು ತಪ್ಪು ಅಂತ ನಾನು ಹೇಳಲಾರೆ. ಅನುಭವಿಸಿದಾನೆ ರೀ, ಅವನಿಗೆ ಆಕ್ರೋಶ ಇರುತ್ತೆ. ಹೌದೌದು. ಆತ ಯೋಚನೆ ಮಾಡಬೇಕಾದ ದೃಷ್ಟಿಕೋನ ಏನು ನಿಮ್ಮ ಪ್ರಕಾರ? ಅವನು ಯೋಚನೆ ಮಾಡ್ತಿರೋದು ಸರಿನೇ, ಅನುಭವಿಸಿರೋದು ಸರಿ ಇದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಮಾರ್ಗೋಪಾಯಗಳನ್ನು ಕಂಡುಕೊಂಡು ಅದನ್ನು ಮೀರಿ ಬೆಳೆಯುವಂಥ ಮಾರ್ಗದರ್ಶನವನ್ನು ನಮ್ಮ ಹುಡುಗರಿಗೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹೌದು. ಹಿಂದಿನ ಕಾಲದಲ್ಲಿದ್ದಂಥ ಕರ್ಮಠರು ಇವತ್ತು ಇದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಇವತ್ತು ಅದರ ಪ್ರಮಾಣ ಬಹುತೇಕ ಕಡಿಮೆನೂ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಮೀರಿ ಬೆಳೆದಂಥ ಸಂದರ್ಭದಲ್ಲಿ ಯಾರು ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ಯಾರು ನಮ್ಮನ್ನು ಅಗೌರವ ಮಾಡಿದ್ದಾರೆ, ಅವರೇ ನಮ್ಮನ್ನು ಗೌರವದಿಂದ ಕಾಣುವಂಥ ಸಂದರ್ಭಕ್ಕೆ ನಾವು ಮುಂದಾಗಬೇಕನ್ನುವಂಥ ಒಂದು ಅಚಲ ವಿಶ್ವಾಸವನ್ನು ನಾವು ಗಳಿಸ್ಕೊಳ್ಬೇಕನ್ನುವಂಥ ಜವಾಬ್ದಾರಿ ನಾವು ಇಟ್ಕೊಂಡು ಮುಂದೆ ಸಾಗಬೇಕನ್ನುವಂಥ ಒಂದು ಕಲ್ಪನೆ ನಂದು. ಇಂದಿನ ಸೇಡನ್ನು ಸೇಡುಗಳಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋದರೆ ನನ್ನ ಮುಂದಿನ ಗುರಿ ತಲುಪುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಎಲ್ಲ ಒಂದು ಕಡೆ ಅಡಚಣೆ ಆಗುತ್ತೆ. ಓಕೆ. ಆ ಮುಂದಿನ ಗುರಿಯನ್ನು ಮುಟ್ಟಬೇಕಾದ್ರೆ ಹಿಂದಿನ ಕಹಿ ಘಟನೆಯನ್ನು ನೆನಪಿಟ್ಕೊಂಡು ನಾವು ಮುಂದೆ ಸಾಗಬೇಕು. ರಾಜಕೀಯ ಅಧಿಕಾರ ಅದಕ್ಕೆ ಪರಿಹಾರ ಕೊಡುತ್ತಾ? ದಲಿತ ಅದು ಒಂದೇ ಆಗೋದಿಲ್ಲ. ಸಾಮಾಜಿಕವಾಗಿರುವಂಥ ಮುಖ್ಯವಾಹಿನಿಗೆ ಬರುವಂಥ ನಿಟ್ಟಿನ ಚಿಂತನೆಗಳು ಕೂಡ ಭಾಳ ಅಗತ್ಯ. ರಾಜಕೀಯ ಪರಿಸ್ಥಿತಿಗಳು ಅದು ಕ್ಷಣ ಮಾತ್ರ. ಓಕೆ. 1-5 ವರ್ಷ ಒಬ್ಬ ಮಂತ್ರಿ ಆಗ್ಬೋದು, ಒಂದು ಮುಖ್ಯಮಂತ್ರಿ ಆಗ್ಬೋದು. ಅದರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಸಂಪೂರ್ಣ ಪರಿಹಾರ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಅದು ಸಾಂಕೇತಿಕ, ಒಂದು ಆರ್ಥಿಕ ವ್ಯವಸ್ಥೆ ಅಷ್ಟೇ. ಓಕೆ. ಆದರೆ ಮುಖ್ಯವಾಹಿನಿಯಲ್ಲಿ ನಾವು ಬರಬೇಕಾದ್ರೆ ನಮಗೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗಬೇಕು,
ಮತ್ತು ಮಾನಸಿಕವಾಗಿ ನಾವು ಹೇಗೆ ಬದಲಾಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅಂದರೆ ಈಗ ದಲಿತ ಮುಖ್ಯಮಂತ್ರಿಯ ಕೂಗಿದೆ, ಅದ್ರ ಬಗ್ಗೆ ತಾವೇನು ಬಹಳ ವೋಕಲಾಗಿ ಸಹಜವಾಗಿ ನಾವು ಇಷ್ಟು ವರ್ಷಗಳ ಕಾಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 75 ವರ್ಷಗಳ ಕಾಲ ನಾವು ಮುಖ್ಯಮಂತ್ರಿಗಳು ಮಂತ್ರಿಗಳು ಆಗಿರುವಂಥ ಸಂದರ್ಭ ಭಾಳ ಕಡಿಮೆ. ಯಾಕೆ ನಮಗೆ ಸಂವಿಧಾನಬದ್ಧವಾಗಿ ನಾವು ಕೂಡ ಆ ಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಅಚಲವಾಗಿರುವಂಥ ಬೇಡಿಕೆ ನಮ್ಮದಿದೆ. ಆ ಬೇಡಿಕೆಯನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಆಗುವಂಥದ್ದು ಆಗದೇ ಇರುವಂಥದ್ದು ನಮಗೆ ಗೊತ್ತಿದೆ ಸತ್ಯ ಏನು ಅಂಥೇಳಿ. ಆದರೆ ಅದು ಗೊತ್ತಿದ್ದರೂ ಕೂಡ ಕನಿಷ್ಠ ನಾವು ನಮ್ಮ ಹಕ್ಕೊತ್ತಾಯವನ್ನು ಕೂಡ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆಯಲ್ಲಿ ನಾವು ಪಡೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ನಾವು ದಲಿತ ಮುಖ್ಯಮಂತ್ರಿನೂ ಬೇಕು ಅಂತ ಹೇಳ್ತೀವಿ, ಹಿಂದುಳಿದ ವರ್ಗದವರು ಆಗಬೇಕು ಅಂತ ಹೇಳ್ತೀವಿ. ಹಾಗಂತೇಳಿ ಬೇರೆ ವರ್ಗದವರು ಇಲ್ಲಿವರೆಗೆ ಆಗಿದ್ದಾರೆ ಮುಂದೆ ಆಗಬಾರ್ದು ಅಂತ ನಾವು ಹೇಳೋದಿಲ್ಲ. ನಾವು ಒಮ್ಮೆ ಅದನ್ನು ಅನುಭವಿಸ್ಬೇಕು ಅನ್ನುವಂಥ ಒಂದು ಭಾವನೆ ನಮಗೂ ಇದೆ. ಆ ಕಾರಣಕ್ಕೆ ನಾವು ಕೇಳ್ತೀವಿ. ಆ ನ್ಯಾಯ ಪಡೆಯುವ ಪ್ರಕ್ರಿಯೆಗೆ ಒಳ ಮೀಸಲಾತಿ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ನಮಗೆ? ಒಳ ಮೀಸಲಾತಿಗೂ ರಾಜಕಾರಣಕ್ಕೂ ಸ್ವಲ್ಪ ಅಂತರ ಬರುತ್ತೆ. ಅಲ್ಲ, ನಾನು ಹೇಳೋ ಸಮುದಾಯ ನ್ಯಾಯ ಪಡೆಯುವ ಪ್ರಕ್ರಿಯೆ, ಇಷ್ಟು ದಿವಸ ಆಗಿರುವ ಅನ್ಯಾಯಗಳಿಗೆ ನ್ಯಾಯ ಪಡಿಬೇಕು. ರಾಜಕಾರಣ ಅದರಲ್ಲಿ ಒಂದು ಭಾಗ, ರಾಜಕೀಯ ಶಕ್ತಿ ಬರಬೇಕು ಅನ್ನೋದು. ಇನ್ನೊಂದು ಒಳ ಮೀಸಲಾತಿ, ಭಾಳ ಜೋರು ಆಗ್ರಹಗಳಿದ್ದಾವೆ. ಸಹಾಯ ಆಗುತ್ತೆ ಅನ್ಸುತ್ತೆ ಸಮುದಾಯಕ್ಕೆ? ತುಂಬ ಮಟ್ಟದಲ್ಲಿ ಸಹಾಯ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿನಲ್ಲಿ 101 ಜಾತಿಗಳನ್ನು ನಾವು ಗುರುತಿಸಿದ್ವಿ. ಆ 101 ಜಾತಿನಲ್ಲಿ ನನ್ನನ್ನು ಒಳಗೊಂಡಂತೆ ಅವರನ್ನು ಕೇಳಿ, ನಿಮಗೂ ಕೇಳ್ರಿ. ಆ 101 ಜಾತಿನಲ್ಲಿ ಹೆಚ್ಚು ಅಂದರೆ ನಾವು 10ರಿಂದ 15 ಜಾತಿಗಳನ್ನು ನಾವು ಹೇಳ್ತೀವಿ. ಇನ್ನು 80 ಜಾತಿಗಳ ಹೆಸರೇ ಗೊತ್ತಿಲ್ಲ ನಮಗೆ. ಅವರೆಲ್ರಿಗೂ ಯಾವಾಗ ಸಾಮಾಜಿಕ ನ್ಯಾಯ ಸಿಗಬೇಕು, ಯಾವಾಗ ಅವನು ತಹಸೀಲ್ದಾರ್ ಆಗಬೇಕು, ಯಾವಾಗ ಅವನು ವಿಧಾನಸೌಧದೊಳಗಡೆ ಕೆಲಸ ಮಾಡಬೇಕು, ಯಾವಾಗ ಅವನು ವಿಧಾನಸೌಧದ ಮೆಟ್ಲುಗಳನ್ನು ಹತ್ತಬೇಕು. ನಾವೇನು 4 ಜನ ಪರಿಶಿಷ್ಟ ಜಾತಿನಲ್ಲಿ ಪ್ರಬಲರಿದ್ದೀವಿ, ನಾವು ಹೇಳ್ಕೊಳ್ಳೋದಕ್ಕೆ ನಾವು ಜಾಸ್ತಿ ಇದ್ದೀವಿ ಅಂತ ಹೇಳ್ಕೊಳ್ತೀವಿ. ನಾವಷ್ಟೇ ಆ ಮೀಸಲಾತಿಯನ್ನು ಅನುಭವಿಸಿದರೆ ಇನ್ನೂ ಅನುಭವಿಸಲಾರ್ದಂತೆ ಇರುವಂಥ ಇನ್ನೂ 70-80 ಜಾತಿಗಳ ಪರಿಸ್ಥಿತಿಯನ್ನು ನಾವು ಯಾವಾಗ ಅವ್ರನ್ನ ಸಾಮಾಜಿಕ ನ್ಯಾಯವಾಗಿ ಗುರುತಿಸೋದು? ಆ ಕಾರಣಕ್ಕೋಸ್ಕರ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ನಾವು ಕೇಳಿರೋದು. ಒಳ ಮೀಸಲಾತಿ ಆಗಬೇಕು ಅನ್ನೋದು ಈ ಕಾರಣಕ್ಕೆ, ನನ್ನೊಬ್ಬನ ಕಾರಣಕ್ಕಲ್ಲ. ಗೊತ್ತಾಯ್ತು. 101 ಜಾತಿಯ ಎಲ್ಲರಿಗೂ ಕೂಡ ಈ ಸಾಮಾಜಿಕ ನ್ಯಾಯದ ಸೌಲಭ್ಯಗಳು ಸಿಗಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಮುಖ್ಯಮಂತ್ರಿಗಳ ಹೆಸರು ತಗೊಂಡು ಹೇಳ್ಬೋದು, ಅಥವಾ ರಾಜಕೀಯ ವ್ಯವಸ್ಥೆ ಹೆಸರು ತಗೊಂಡು ಹೇಳಬಹುದು. ಒಳ ಮೀಸಲಾತಿಯನ್ನು ಇನ್ನು ಕೊಟ್ಟು ಬಿಡ್ತಾರೆ ಇವರು ಅನ್ನೋದಕ್ಕೆ ಹತ್ತಿರ ಬಂದಂಥವ್ರು ಯಾರು? ನೀವು ಯಾವ ಪಕ್ಷಾಧಾರಿತವಾಗಿ ಹೇಳ್ತಿದ್ದೀರಿ? ಪಕ್ಷಾಧಾರಿತ ಮುಖ್ಯಮಂತ್ರಿ, ಯಾರಿಗೋ ಒಂದು ಕಮಿಟ್ಮೆಂಟ್ ನೋಡಿದೆ ನಾನು, ಇಂಥವರಲ್ಲಿ ಕಮಿಟ್ಮೆಂಟ್ ನೋಡಿದೆ, ಇಂಥ ಸರ್ಕಾರಕ್ಕೊಂದು ಕಮಿಟ್ಮೆಂಟ್ ಇತ್ತು ಈ ವಿಷಯದಲ್ಲಿ ಅಂತ. ಒಂದಿಷ್ಟು ರಾಜಕೀಯವಾಗಿ ಈಗ ಮಾತಾಡಬೇಕಾಗತ್ತೆ. 30 ವರ್ಷದಿಂದ ಒಳ ಮೀಸಲಾತಿ ಹೋರಾಟ ಆರಂಭ ಆಯಿತು. ಎಸ್, 30-35 ವರ್ಷದಿಂದ ನಮ್ಮ ಸಮುದಾಯದ ಅನೇಕರು ತ್ಯಾಗ ಮಾಡಿದ್ದಾರೆ. ಇದಕ್ಕೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಜೀವನ ತ್ಯಾಗ ಮಾಡಿದ್ದಾರೆ. ಧರ್ಮಸಿಂಗ್ ಪೀರಿಯಡ್ನಲ್ಲಿ ಸದಾಶಿವ ಆಯೋಗದ ವರದಿ ಜಾರಿ ಆಯಿತು. ಅಂದರೆ ಅವರನ್ನು ನೇಮಕ ಮಾಡಿದರು. ಆ ನಂತರ ಅವರಿಗೆ ಒಂದು ಕಚೇರಿ ಕೊಡಲಿಲ್ಲ, ಕುರ್ಚಿ ಕೊಡಲಿಲ್ಲ, ವಾಹನ ಕೊಡಲಿಲ್ಲ, ಒಂದು ಸಹಾಯಕರನ್ನು ಕೂಡ ನೇಮಕ ಮಾಡಲಿಲ್ಲ. ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಯಡಿಯೂರಪ್ಪನವರು. ನೇಮಕ ಮಾಡಿದ್ದು ಅವರು, ಕೆಲಸ ಮಾಡೋದಕ್ಕೆ ಪೂರಕವಾಗಿ ವ್ಯವಸ್ಥೆ ಮಾಡಿದ್ದು ಯಡಿಯೂರಪ್ಪನವರು. ಆನಂತರ ಅವರು ವರದಿ ಕೊಟ್ಟರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು, ನಮ್ಮ ಸಮುದಾಯದ ಸಚಿವರೇ ಸಮಾಜ ಕಲ್ಯಾಣ ಸಚಿವರಿದ್ದರು. ಆ ವರದಿಯನ್ನು ಸ್ವೀಕಾರ ಮಾಡಬೇಕಂತೇಳಿ ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದಾಗ ದೊಡ್ಡ ಗಲಾಟೆ ಮಾಡಿದರು. ಅವ್ರ ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ, ಅವರು ನಮ್ಮ ಸಹೋದರರೇ. ಆದರೆ ಅದನ್ನು ಸ್ವೀಕಾರ ಮಾಡಿದ್ದು ಯಾವಾಗ? ಸದಾನಂದ ಗೌಡರು ಬಂದಂಥ ಟೈಮಲ್ಲಿ. ನಂತರ ಆ ವೇಳೆಗೆ ಆಗಲೇ ತುಂಬ ದೊಡ್ಡ ಮಟ್ಟದ ಹೋರಾಟ ಶುರುವಾಯಿತು. 2006ಕ್ಕೆ ಕೇಂದ್ರ ಸರ್ಕಾರದಲ್ಲಿ ಒತ್ತಡ ಬಂದು ಪಂಜಾಬ್ನವರು, ಹರಿಯಾಣದವರು, ಆಂಧ್ರ ಪ್ರದೇಶದವರು, ತಮಿಳುನಾಡಿನವರು, ಕರ್ನಾಟಕದವರು ಸೇರಿಕೊಂಡು ಒತ್ತಡ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರದಲ್ಲಿ UPA ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಇದ್ದರು. ಆವಾಗ ಉಷಾ ಮೆಹ್ರಾ ಸಮಿತಿಯನ್ನು ಮಾಡಿದರು. ಆ ಉಷಾ ಮೆಹ್ರಾ ಸಮಿತಿಯವರು 2008ಕ್ಕೆ ವರದಿಯನ್ನು ಕೊಟ್ಟರು. UPA ಸರ್ಕಾರದವರೇ ಉಷಾ ಮೆಹ್ರಾ ಸಮಿತಿಯನ್ನು ಮಾಡಿದ್ದಾರೆ. ಅದೇ ಉಷಾ ಮೆಹ್ರಾ ಅವರು ವರದಿಯನ್ನು ರಿಪೋರ್ಟನ್ನು 8ಕ್ಕೆ ಕೊಟ್ಟರು.
ಆ 8ಕ್ಕೆ ಕೊಟ್ಟ ವರದಿಯನ್ನು 2 ವರ್ಷ ಪೆಂಡಿಂಗ್ ಇಟ್ಟರು. ಓಕೆ. ಅದೇ UPA ಸರ್ಕಾರದಲ್ಲಿ. ಅದನ್ನು 8ಕ್ಕೆ ಕೊಟ್ಟ ಮೇಲೆ ಅದು 10ಕ್ಕೆ ಅದೇ ಸರ್ಕಾರದವರು SC/ST ಕಮಿಷನ್ಗೆ ಟ್ರಾನ್ಸ್ಫರ್ ಮಾಡಿದರು. ಓಕೆ. ಅದೇ SC/ST ಕಮಿಷನ್ನವರು ಅದೇ ಗೌರ್ಮೆಂಟ್ನವ್ರು ಏನು ಮಾಡಿದ್ರು, ಇದನ್ನು ಸಾರಾಸಗಟಾಗಿ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ, ಯಾರು ಇದರಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಕೊಡೋದಕ್ಕೆ ನಮ್ದು ಅಭ್ಯಂತರ ಇಲ್ಲ ಅಂತೇಳಿ ಆ ವರದಿಯನ್ನು ತೀರ್ಮಾನ ಮಾಡಿದರು. ಅರ್ಥ ಆಯ್ತಲ್ಲ ಈಗ? ಗೊತ್ತಾಯ್ತು. ಕಮಿಟಿ ಮಾಡಿದ್ದು ಅವರೇ, ವರದಿ ತರಿಸಿದ್ದು ಅವರೇ, ವರದಿನ ಟ್ರಾನ್ಸ್ಫರ್ ಮಾಡಿದ್ದು ಅವರೇ, ತಿರಸ್ಕರಿಸಿದ್ದು ಅವರೇ. ನಾನು ಇದನ್ನು ಹೇಳಿದ್ರೆ ಒಂದು ಪಕ್ಷ ಆಗುತ್ತೆ. ಅನಿವಾರ್ಯವಾಗಿ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ತಂದಂಥವರು ನರೇಂದ್ರ ಮೋದಿಯವರು ಮತ್ತು ಅವ್ರ ಸರ್ಕಾರದವರು. ನಾನು ಇದನ್ನು ಹೇಳಬೇಕು, ಅದನ್ನು ಹೇಳಬೇಕು. ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಬಾರ್ದು ಅನ್ನೋಂಥದ್ದು ನಂದು. ಯಾರೇನು ಮಾಡಿದ್ದಾರೆ ಅಂತೇಳಿ. ಎಸ್, ಒಂದು ನಿಮಿಷ. ನಮಸ್ಕಾರ ಸ್ವಾಮಿಗಳೇ, ನನ್ನ ಹೆಸರು ಸರ್ವಣನ್ ಅಂತ. ಹಿಂದಿನ ದಿನಗಳಲ್ಲಿ ನೋಡಿದ್ರೆ ನಾವು ಭಾಳಷ್ಟು ಸ್ವಾಮೀಜಿಗಳಿದ್ರು. ಆದರೆ ಇವತ್ತಿನ ದಿವಸ ಸ್ವಾಮಿಗಳು ನೋಡಿದ್ರೆ ಜಾತಿಗೊಂದು ಸ್ವಾಮೀಜಿ, ಆಮೇಲೆ ಅದರಲ್ಲೇ 2-3 ಇದು ಎಲ್ಲೋ ಒಂದು ರೀತಿ ಹಿಂದೂ ಧರ್ಮ ಒಂದು ಅಂತ ಹೇಳ್ತೀವಲ್ಲ, ಅದು ಎಲ್ಲೂ ಕಾಣ್ತಾ ಇಲ್ವಲ್ಲ ಇಲ್ಲಿ. ಜಾತಿಗೊಂದು ಸ್ವಾಮೀಜಿ ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಸರಿ ಅಂತ ನಿಮ್ಗೆ ಅನಿಸುತ್ತಾ? ಹಿಂದೂ ನಾವೆಲ್ಲ ಒಂದು ಅನ್ನೋದು, ಆಮೇಲೆ ನಮ್ಮ ಜಾತಿ ಇದು, ಉಪಜಾತಿ ಇದು ಅನ್ನೋದು. ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಹಿಂದಿನ ಕಾಲದಲ್ಲಿ ಇದ್ದಿದ್ರೆ ನಾವ್ಯಾರೂ ಬರ್ತಾನೆ ಇರಲಿಲ್ಲ. ಜಾತಿಗಳು ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲ ಉಟ್ಕೊಂಡಿದ್ವಿ. ಈಗ ಬಂದ ನಂತರ ನಾವು ನಮ್ಮ ಸಮುದಾಯಗಳನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂಥೇಳಿ ಭಾವಿಸಿ ನಾವು ಮುಂದೋಗಿದ್ದರಿಂದ ಇವತ್ತು ಒಕ್ಕಲಿಗ ಸಮಾಜ 4 ದಶಕಗಳಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಮಾಡಿದ ಒಂದು ಕ್ರಾಂತಿ ಇದೆಯಲ್ಲ, ಆ ಸಮಾಜ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದೆ. ನಂತರ ಕುರುಬ ಸಮಾಜ, ವಾಲ್ಮೀಕಿ ಸಮಾಜ, ಕೊನೆಯದಾಗಿ ನಾನು ಅಂದ್ಕೊಳ್ಳಿ, ನಾವು ಜಾತಿಗೊಂದು ಪೀಠಗಳನ್ನು ಕಟ್ಟಿಕೊಂಡಿದ್ರ ಪರಿಣಾಮವಾಗಿ ನಾವು ಎಲ್ಲೋ ಹೋಗಿ ಯಾವುದೋ ಮಠದಲ್ಲಿ ಹೊರಗಡೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದ್ದದ್ದನ್ನು ಬಿಟ್ಟು, ನಡೀರಿ ನಾವು ನಮ್ಮ ಮಠಕ್ಕೆ ಹೋಗಿ ನಮ್ಮ ಮಠ ಕಟ್ಟೋಣ, ನಮ್ಮ ಮಠದಲ್ಲಿ ಪ್ರಸಾದ ಮಾಡೋಣ, ನಮ್ಮ ಮಠದ ಮೂಲಕ ಒಂದು ದಾಸೋಹ ಮಾಡೋಣ, ಒಂದು ಮಕ್ಕಳು ವಿದ್ಯಾಭ್ಯಾಸ ಕೊಡೋಣ ಅನ್ನುವಂಥ ಭಾವನೆ ಬಂದಿದೆಯಲ್ಲ, ಇದನ್ನು ಬದಲಾವಣೆ ಅಂತ ನಾವು ಅಂದ್ಕೊಳ್ಬೇಕು ಅಂತ ನನ್ನ ಭಾವನೆ. ನಮ್ಮ ಮಠ ಬಂದ ನಂತರ ಭಾಳಷ್ಟು ಜನರಿಗೆ ನಮ್ಮದು ಒಂದು ಮಠ ಇದೆ ಅನ್ನುವಂಥ ಭಾವನೆಯಲ್ಲಿ ನಮ್ಮ ಮಠಕ್ಕೆ ಬರ್ತಾರೆ, ಆಹ್ವಾನ ಮಾಡ್ತಾರೆ. ಒಂದು ಸಂಸ್ಕಾರವಂತ ಸಮಾಜವಾಗಿ ಬದಲಾವಣೆ ಮಾಡೋದಕ್ಕೆ ಏನು ಸಾಧ್ಯ ಅದನ್ನು ಮಠದ ಮೂಲಕ ಮಾಡಬೇಕಂತೇಳಿ ಚಿಂತನೆ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೆ ನೀವು ಹೇಳ್ದಾಗೆ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಆ ಮಾತನ್ನು ನಾನು ಒಪ್ತಿದ್ದೀನಿ. ಅವ್ರು ಮಾಡಿಲ್ಲ, ಅದನ್ನು ಅವ್ರು ಮಾಡಿಲ್ಲ ಅನ್ನುವಂಥದ್ದನ್ನೇ ಇವತ್ತಿಟ್ಕೊಂಡು ನಾವು ನಮ್ಮ ಮಠ ಸಮುದಾಯಗಳನ್ನು ಕಟ್ಟೋದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳದೆ ಹೋದರೆ ಅವತ್ತಿನ ಪರಿಸ್ಥಿತಿನಲ್ಲಿ ಮತ್ತು ಇವತ್ತು ಅದೇ ವಾತಾವರಣವನ್ನು ನೋಡಬೇಕಾಗ್ತಿತ್ತು. ಇವತ್ತು ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ದಾರಿನಲ್ಲೇ ಹುಟ್ಟಿಕೊಂಡಿರುವಂಥ ಸಂದರ್ಭನೇ ಜಾತಿಗೊಂದು ಮಠಗಳು. ಈ ಜಾತಿಗೊಂದು ಮಠಗಳು ಹುಟ್ಟಿದ ನಂತರ ಎಲ್ಲ ಸಮುದಾಯಗಳು ಸ್ವಾಭಿಮಾನಿಗಳಾಗಿ ಬೆಳೀತಾ ಇದ್ದಾವೆ. ಎಲ್ಲ ಸ್ವಾಭಿಮಾನಿಗಳಾಗಿ ಬೆಳೀತಾ ಇರುವಂಥ ಸಮುದಾಯಗಳು ಸಾಮಾಜಿಕ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ, ಹೋರಾಟ, ಬದಲಾವಣೆ, ಅದರಲ್ಲಿ ಒಂದು ಭಾಗ ನಮ್ಮದು ಒಳ ಮೀಸಲಾತಿ ಅಂತೇಳಿ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ನಮಗೆ. ಇಲ್ಲ, ಕೆಲವೊಂದು ಸಲ ನನಗೆ ತದ್ವಿರುದ್ಧ ಅನಿಸುತ್ತೆ ಸ್ವಾಮೀಜಿ. ಒಂದು ಜಾತಿ ನಾಶ ಆಗಬೇಕು ಅನ್ನುವಂಥ ಅಭಿಪ್ರಾಯ ಒಂದು, ಇನ್ನೊಂದು ಜಾತಿ ಪ್ರಜ್ಞೆ ಜಾಸ್ತಿ ಆಗಬೇಕು ಅನ್ನೋ ಅಭಿಪ್ರಾಯ ಇನ್ನೊಂದು. ತದ್ವಿರುದ್ಧ ಅಲ್ವಾ ಇದು? ನಮ್ಮ ದೇಶದ ದುರಂತ ಜಾತಿ ಪ್ರತಿದಿನ ಗಟ್ಟಿ ಆಗ್ತಾನೇ ಹೋಗ್ತಿದೆ. ಎಸ್, ಇಂಥ ಸಂದರ್ಭದಲ್ಲಿ ಜಾತಿಯನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ನಾನು ಹೇಳಿದ್ರೆ ಅದು ಮೂರ್ಖತನದ್ದು. ನನ್ನೊಳಗಿನ ಜಾತಿ ತತ್ವ ಇದೆ, ಕೆಲವರ ಆದರ್ಶ ಇದೆ, ಕೆಲವು ರಾಜಕಾರಣಿಗಳು ಬಹಿರಂಗವಾಗಿ ಮಾತಾಡ್ತಾರೆ. ರಾಜಕಾರಣಿಗಳು ಒಂದು ಸಂದರ್ಭದಲ್ಲಿ ಒಂದು ಮಾತನಾಡ್ತಾರೆ. ಜಾತಿ ನಾಶ ಆಗ್ಬೇಕಂತೇಳಿ ಜಾತಿ ಸಮಾವೇಶಕ್ಕೆ ಹೋಗ್ತಾರೆ ಅವರು. ಜಾತಿ ನಾಶ ಆಗ್ಬೇಕು ಅಂತೇಳಿ ಇಂಥ ಜಾತಿಯವ್ರಿಗೆ ಇವತ್ತು ಡಿನ್ನರು, ಇಂಥ ಜಾತಿಯವ್ರಿಗೆ ಇವತ್ತು. ಹಾಗಾಗಿ ಜಾತಿಯನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಜಾತಿಯನ್ನು ನಾನು ಮನೆಯಲ್ಲಿ ಇಟ್ಕೊಂಡೇ ನಾವು ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಜಾತಿಯನ್ನು ಮೀರಿ ಬೆಳೆಯುವಂಥ ಸಂದರ್ಭಕ್ಕೆ ನನ್ನ ಸಮಾಜವನ್ನು ಕಟ್ಟುವುದು ಹೇಗೆ ಅನ್ನುವಂಥದ್ದನ್ನು ಹೇಳ್ಕೊಡುವಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ ಅನ್ನುವಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಯಾರೋ ಒಬ್ಬ ಜಾತಿಯವರು ಅವರು ಒಂದು ಸ್ವಾಮೀಜಿನ ಕಟ್ಟಿದ್ರು, ಹಾಗಂತ ನಾವು ಅದನ್ನೇ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂದೇಶ ಏನು ಕೊಡ್ತಾ ಇದ್ದೀವಿ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಇಡೀ ನಮ್ಮ ದೇಶದಲ್ಲಿರೋ ಪ್ರತಿಯೊಂದು ಪ್ರಜೆಗೂ ಅವ್ರ ಆಸ್ತಿ ಅಂತ ತಿಳ್ಕೊಂಡಿದ್ದೀವಿ ನಾವು.
ಯಾವುದೇ ಒಂದು ಜಾತಿಗೆ ಅವ್ರು ಸೀಮಿತ ಇರಲಿಲ್ಲ, ಖಂಡಿತವಾಗ್ಲೂ ಇರಲಿಲ್ಲ. ಅವರು ಎಲ್ಲ ಜಾತಿಯೂ ಸಮಾನತೆಯಲ್ಲಿ ಇರಬೇಕು ಅನ್ನೋದೇ ಅವರ ಭಾವನೆ ಇದ್ದಿದ್ದು. ಆದರೆ ಇವತ್ತು ಅವರ ಒಂದು ಏನಿತ್ತು ಐಡಿಯಾಲಜಿನ ಯಾರೂ ನಾವು ಫಾಲೋ ಮಾಡ್ತಾ ಇಲ್ಲ, ಯಾವ ಸ್ವಾಮೀಜಿಗಳು ಫಾಲೋ ಮಾಡ್ತಾ ಇಲ್ಲ. ಎಲ್ಲರೂ ವಿಭಿನ್ನವಾಗಿ, ಎಲ್ಲರೂ ಡಿಫ್ರೆಂಟಾಗೇ ಹೋಗ್ತಾ ಇದ್ವಿ, ಯಾರೂ ಒಗ್ಗಟ್ಟಾಗಿ ಹೋಗ್ತಾನೆ ಇಲ್ವಲ್ಲ. ಆ ಸಮಾನತೆ ಅನ್ನೋದು ನೀವು ಅನುಭವಿಸಿದ್ರ ಅಂತ ಪ್ರಶ್ನೆ ಬಂದಾಗ ಪೇಜಾ ಅವರು ದೈವಾಧೀನದ ಸಂದರ್ಭದಲ್ಲಿ ತಾವು ಒಂದು ನ್ಯೂಸ್ ಚಾನಲ್ ಕ್ಯಾಮ್ರಾದ ಮುಂದೆ ಗಳಗಳನ್ನೇ ಹತ್ತು ಬಿಟ್ರಿ. ಹೌದು ಸರ್. ಅದು ನೋಡಿದಾಗ ನನಗೊಂದ್ಸಲ ಆಶ್ಚರ್ಯನೂ ಅನ್ನಿಸ್ತು. ಪೇಜಾವರ ಸ್ವಾಮೀಜಿಗಳು ತೀರ್ಕೊಂಡಿದ್ದಾರೆ, ಮಾದರ ಚೆನ್ನೈ ಸ್ವಾಮೀಜಿಗಳು ಅಂದರೆ ಮಗು ಹೊತ್ತಂಗಳತಾ ಇದೆ. ಅವರೆಲ್ಲ ಅಷ್ಟು ಮಠಗಳಿದ್ದಾವೆ. ಆ ಅಷ್ಟು ಮಠಗಳಲ್ಲಿ ಎಷ್ಟು ಜನ ದಲಿತರ ಕಾಲೋನಿಗೆ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಕನಿಷ್ಠ ಅವರಲ್ಲಿ ಒಬ್ಬರು ಇಲ್ಲಿ ನಾನು ಮುಕ್ತವಾಗಿ ನಿಮ್ಮ ಬಳಿ ಬಂದು ಕೆಲಸ ಮಾಡಬೇಕಾದ್ರೆ ನನ್ನ ಪೀಠನೂ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ಇರುತ್ತೆ, ಇತಿಮಿತಿಗಳನ್ನು. ಇಲ್ಲ ಅಂತ ಹೇಳಿದ್ರೆ ಇದನ್ನು ಹಿಡ್ಕೊಂಡಿರುವಂಥ ಭಕ್ತರು ಭಾಳ ಜನ ಇರ್ತಾರೆ. ನೀವು ಪೀಠದ ಕೆಲಸ ಬಿಟ್ಟು ಬರೀ ಅವ್ರ ಕೆಲಸ ಮಾಡೋಕ್ಕೆ ಹೋಗ್ತೀರ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ ಇದನ್ನು ಬಿಟ್ಟು ಆ ಕಡೆ ಹೋಗಿ ಅಂತಾರೆ. ಈಗ ನನಗಂತಾರಲ್ಲ ಆ ಥರ. ಸರ್ ನಮಸ್ತೆ ಸರ್, ಜಗನ್ನಾಥ್ ಯಾದವ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಸರ್, ತಮ್ಮ ಮಟ್ಟದ ಮೇಲೆ ತಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಯಾಕಂದರೆ ನೀವು ಹೇಳಿಕೆಯಿಂದ ಇವತ್ತಿನ ಸ್ವಾಮೀಜಿಗಳೆಲ್ಲ ಇಟ್ಟನ್ರನ್ನು ಒನ್ ವೇ ಆ ಥರ ಹೋಗ್ಬಿಡ್ತಾರೆ. ತಮ್ಮ ಹೇಳಿಕೆನ ಯಾವಾಗಲೂ ಸ್ಪಷ್ಟವಾಗಿ ನೀವು ಹೇಳ್ತೀರಾ. ಇದೇ ಸಂದರ್ಭದಲ್ಲೂ ಅಷ್ಟೇ ಈ ಮೀಡಿಯಾದಲ್ಲೂ ನೀವು ಹೇಳಿರೋದು, ಪತ್ರಿಕೆ ಹೇಳಿಕೆನ ಒಪ್ಕೊಂಡು ಇದ್ದೀರಾ. ನನ್ನದೊಂದು ನಿಮ್ಮ ಈ ಪ್ರತಿಕ್ರಿಯೆಗೆ ನನ್ನದೊಂದು ಅಭ್ಯಂತರ ಸರ್. ವಿಶ್ವಗುರು ಬಸವಣ್ಣನವರು ಅಂದರೆ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ ಈಗ, ಅಂದರೆ ನಮ್ಮ ಸರ್ಕಾರ ಮಾಡಿದ್ದು. ಅಂಥ ನಾಡಲ್ಲಿ ನೀವು ಹೇಳ್ದಂಗೆ ಹಸಿರು ಧ್ವಜ ಹಾರೋದಕ್ಕೆ ಮಠಗಳಿಗೆ ಇನ್ನೂ 1000 ವರ್ಷ ಆದ್ರೂ ಆಗಲ್ಲ ಅನ್ನೋದು ನನ್ನದೊಂದು ನಿಮ್ಮ ಥರನೇ ಅಭಿಪ್ರಾಯ. ನಿಮ್ಮ ಹೇಳಿಕೆಗೆ, ಯಾಕಂದರೆ ನೀವು ಹಾಟ್ ಸೀಟಲ್ಲಿ ಕೂತಿದ್ದೀರ, ಅಂದರೆ ನೀವು ಒಂದು ಮಟ್ಟದಲ್ಲಿದ್ದೀರಾ. ಅಸ್ಪೃಶ್ಯತೆಯನ್ನು 35-40 ವರ್ಷಗಳಿಂದ ಅಭಯ ಕೊಡ್ತಾ ಇದ್ದೀರಾ ಅವ್ರಿಗೆ, ಹಂಗೇನಾಗೋದಿಲ್ಲ. ಇಲ್ಲ ಸರ್, ಅಭಯ ಅಂತೇಳಿಲ್ಲ ಸರ್. ನೀವು ಅಂಥ ಒಳ್ಳೆ ಸ್ಥಿತಿ ಅಂದರೆ ಮಠದವರಾಗಿ ನಿಮ್ಗೆ ಯಾಕೆ ಆ ಭಯ ಕಾಡುತ್ತೆ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ. ನೀವು ಅದ್ರ ಬಗ್ಗೆ ಚಿಂತೆ ಬಿಡಬೇಕು, ಮತ್ತು ನಿಮ್ಮದು ಏನು ನೀವು ಗುರಿ ಇಟ್ಕೊಂಡಿದ್ದೀರಾ ಅದನ್ನು ಸಾಧಿಸ್ತೀರ ಅನ್ನೋದು ನನ್ನ ಒಂದು ಆಡಳಿತ ಪಕ್ಷದ ಕಾರ್ಯಕರ್ತರಾಗಿ ತಮ್ಮ ಸರ್. ಇಲ್ಲ, ಆಡಳಿತ ಪಕ್ಷ ಬೇರೆ ವಿಚಾರ ಸರ್. ನೀವೇ ಹೇಳ್ದಂಗೆ 5 ವರ್ಷ ಅಷ್ಟೇ ಇದು ಅಧಿಕಾರ. ಯಾಕಂದರೆ ಜನಸಾಮಾನ್ಯವಾಗಿದ್ರೇ, ಯಾಕಂದರೆ ಇದು ಬಂದು ಒಂದು ಸಾರ್ತಿ ಹುಟ್ಟಿದ್ರೆ ಸಾಯೋವರೆಗೂ ನಾವು ಅನುಭವಿಸ್ಬೇಕು, ನೀವು ಅನುಭವಿಸ್ಬೇಕು. ಆ ನಿಲುವ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅದರಿಂದ ನಿಮ್ಗೆ ಯಾಕೆ ಆ ಚಿಂತೆ ಕಾಡುತ್ತೆ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ. ಯಾಕೆ ಆ ಚಿಂತೆ ಕಾಡುತ್ತೆ ನಿಮಗೆ? ಮಠದ ಮೇಲೆ ಹಸಿರು ಧ್ವಜ ಬಂದ್ಬಿಡುತ್ತೆ ಅನ್ನೋ ಚಿಂತೆ ನಿಮ್ಗೆ ಯಾಕೆ ಕಾಡುತ್ತೆ? ಚಿಂತೆ ನನ್ನೊಬ್ಬನಿಗೆ ಕಾಡ್ತಿರೋಂಥದ್ದಲ್ಲ, ಇಡೀ ದೇಶಕ್ಕೆ. ಕೇರಳದಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಿಂಥವ್ರು ಎಷ್ಟು ಜನ, ಇವತ್ತು ಎಷ್ಟು ಕೋಟಿ? ನೀವು ಯೋಚನೆ ಮಾಡಿ. ಹೈದರಾಬಾದ್ನಲ್ಲಿ ಒಬ್ಬ ಲೀಡ್ರ್ ಇದ್ದಾರೆ, ಒಂದು 3 ನಿಮಿಷ ಟೈಮ್ ಕೊಡಿ, ಪೊಲೀಸ್ನವ್ರು ಸುಮ್ಮನಿದ್ರೆ ನಿಮ್ಮನ್ನೆಲ್ಲ ಏನು ಮಾಡ್ತೀವಿ ನೋಡಿ ಅಂತ ಹೇಳ್ತಾರೆ. ಅವೆಲ್ಲ ವರದಿ ನೋಡಿದ್ದೀರಲ್ಲ. ನನ್ನ ಜನರಿಗೆ ಅಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಆತಂಕ ಕೋಟ್ಯಾಂತರ ಜನಕ್ಕಿದೆ. ಹಾಗಂತೇಳಿ ಅವರೆಲ್ಲ ನಮ್ಮ ದೇಶ ಬಿಟ್ಟು ಹೋಗ್ರಿ ಅನ್ನೋಕ್ಕಾಗಲ್ಲ, ಅವ್ರು ನಮ್ಮನ್ನು ಬಿಟ್ಟು ಹೋಗ್ರಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ದೇಶದಲ್ಲಿರುವಂಥವರು ಆಯಾ ಧರ್ಮಗಳನ್ನು ಗೌರವಿಸ್ಕೊಂಡು ಎಲ್ಲ ವರ್ಗದವ್ರನ್ನ ಪ್ರೀತಿ ಮಾಡಿಕೊಂಡು ಶಾಂತಿ ಸಹಬಾಳ್ವೆಯಿಂದ ಇರಬೇಕನ್ನುವಂಥ ಮಾತಿನ ಅರ್ಥ ನಮ್ಮದು. ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ದಬ್ಬಾಳಿಕೆ ಪ್ರಾಬಲ್ಯ ತೋರಿಸಬಾರ್ದು ಅನ್ನೋಂಥದ್ದು ನಿಖರವಾಗಿ ನಮ್ಮ ಸ್ಪಷ್ಟತೆ ಇದೆ. ಆ ವಿಚಾರದಲ್ಲಿ ನನಗೂ ಭಯ ಇಲ್ಲ, ನಿಮಗೂ ಭಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕೆಲವು ಕಡೆ ಭಯ ನಿರ್ಮಾಣ ಆಗುವಂಥ ವಾತಾವರಣ ಇವತ್ತು ಇದೆಯಲ್ಲ. ನೀವು ಕೇರಳದಲ್ಲಿ ಹೋಗಿ ಕಣ್ಣೂರು ರೈಲ್ವೆ ಸ್ಟೇಷನ್ನಲ್ಲಿ ಕಾವಿ ಬಟ್ಟೆ ಹಾಕ್ಯಂದು 2 ದಿನ ಅಡ್ಡಾಡ್ರಿ. ಕಣ್ಣೂರು ಜಿಲ್ಲೆಯಲ್ಲಿರೋಂಥ ದೇವಸ್ಥಾನಗಳ ಮೇಲೆ ಕೇಸರಿ ಧ್ವಜ ಹಾರಿಸಿ ಬೆಳಗಿನ ಜಾವ ಬಂದು ನಿಮ್ಮ ಅರ್ಚಕರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋವಂಥದ್ದನ್ನು ನೀವು ವಾಸ್ತವಾಂಶ ಪರಿಸ್ಥಿತಿ ತಿಳ್ಕೊಳ್ಳಿ. ನೀವು ಕರ್ನಾಟಕದಲ್ಲಿ ಒಳ್ಳೆಯ ವಾತಾವರಣದಲ್ಲಿದ್ದೀರಿ, ಪಶ್ಚಿಮ ಬಂಗಾಳದ ಬಾರ್ಡರ್ನಲ್ಲಿ ನೋಡಿ, ಆ ಪರಿಸ್ಥಿತಿ ಬೇರೆಯೇ ಇದೆ. ನಾನು ಅವ್ರನ್ನ ಒಂದು ಧರ್ಮನ ನಾನೇನು ಟೀಕೆ ಮಾಡ್ತಿಲ್ಲ. ಮಲಪ್ಪುರಂ ಜಿಲ್ಲೆಗೆ ಹೋಗಿ ಒಂದು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಜಿಲ್ಲಾಧಿಕಾರಿನೂ ಅವರೇ ಇರಬೇಕು, ಜಿಲ್ಲಾಧಿಕಾರಿನಲ್ಲಿ ಗುಮಾಸ್ತನೂ ಆತನೇ ಇರಬೇಕು. ಇವತ್ತಿಗಿದೆ ಅಂಥ ವಾತಾವರಣ. ನೀವು ವಾಸ್ತವಾಂಶನ ಸ್ವಲ್ಪ ಅಧ್ಯಯನ ಮಾಡಬೇಕು. ಎಸ್, ನಮಸ್ಕಾರ ಸರ್. ನನ್ನ ಹೆಸರು ಮುನಿಕುಮಾರ್ ಅಂತ. ಒಬ್ಬ ಕಾಮನ್ ಮನೆಯಾಗಿ ಇವಾಗ ಜಾತಿಲಿ ಮೇಲ್ಜಾತಿ ಕೀಳ್ಜಾತಿ ಅವಾಗಿಂದ ಇವಾಗೂ ನಡ್ಕೊಂಡು ಬರ್ತಾನೆ ಇದೆ ಅಲ್ವಾ. ಇವಾಗ ಸ್ವಲ್ಪ ತಿಳಿಯಾಗಿದೆ ಅನ್ಬೋದು, ಆದರೆ ಕಂಪ್ಲೀಟಾಗಿ ನಾಶ ಆಗೋದು ಯಾವಾಗ?
ಇದು Simple ಒಂದು question. 100 ವರ್ಷದ್ದಲ್ಲ, ಸಾವಿರಾರು ವರ್ಷದ್ದು. ನನ್ನ ಕಾಲಕ್ಕೆ ಮುಗಿಯುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಂಬೇಡ್ಕರ್ ಕಾಲಕ್ಕೆ ಮುಗ್ದಿಲ್ಲ, ಬಸವಣ್ಣವ್ರ ಕಾಲಕ್ಕೆ ಮುಗ್ದಿಲ್ಲ, ಬುದ್ಧನ ಕಾಲಕ್ಕೆ ಮುಗ್ದಿಲ್ಲ. ಆ ನಿಟ್ಟಿನಲ್ಲಿ ಅವರು ಒಂದು ಬೇಸ್ ಮಾಡೋಗಿದ್ದಾರೆ, ಒಂದು ಬುನಾದಿ ಹಾಕಿ ಕೊಟ್ಟು ಹೋಗಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ನೀವು ಹೇಳಿದ್ರೆ ಸ್ವಲ್ಪ ತಿಳಿಯಾಗಿದೆ ಅಂತ. ಆ ತಿಳಿಯಾಗಿರುವಂಥ ಪರಿಸ್ಥಿತಿಯನ್ನು ಇನ್ನಷ್ಟು ತಿಳಿ ಮಾಡುವಂಥ ನಿಟ್ಟಿನಲ್ಲಿ ನಾನು ನೀವು ಇಬ್ಬರು ಕೈ ಜೋಡಿಸಿದರೆ ಅದರ ಮುಂದೆ ಗುರಿ ಮುಟ್ಟೋದಕ್ಕೆ ಮುಂದಿನ ಪೀಳಿಗೆ ಸಂಕಲ್ಪ ತೊಡಬಹುದು. ಇವತ್ತಿಗೆ ಆಗುತ್ತೆ ಅಂತ ಹೇಳಕ್ಕೆ. ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆಗೆ ಹೋದ್ರಿ ನೀವು, ಅಂತೂ ಇಂತೂ ರಾಮನಿಗೆ ಮುಕ್ತಿ ಸಿಕ್ತು, ಬಹಳ ಸಂತೋಷ ಅಂತೆಲ್ಲ ಮಾತಾಡ್ಬಿಟ್ರಿ. ಯಾಕದಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ನಿಮಗೆ? ಸರ್, 500 ವರ್ಷಗಳ ಕಾಲ ಅದರ ಹೋರಾಟ ಹಾಗೆ ನಡೀತಾ ಇತ್ತು. ಕರ್ನಾಟಕದಿಂದ ಬಹುತೇಕ ನಾವೊಂದಿಬ್ಬರು ಜನ ಸ್ವಾಮೀಜಿಗಳು ಅಷ್ಟೇ ಹೋಗಿದ್ವಿ, ಅಂದರೆ ಭೂಮಿ ಪೂಜೆಗೆ. ಹೌದು. ಆ ಸಂದರ್ಭದಲ್ಲಿ ಇನ್ನೂ ಕೂಡ ಅಲ್ಲಿ ಮಿಲಿಟರಿ ಇತ್ತು. ಒಂದು 40 ಅಡಿ ದೂರದಲ್ಲಿ ಕರೆಕ್ಟ್ ಮುಳ್ತಂತೆ ಇತ್ತು. ಟೆಂಟ್ನಲ್ಲಿ ಇಟ್ಟಿದ್ರು ರಾಮನ್, ಟೆಂಟ್ನಲ್ಲಿ ಇಟ್ಟಿದ್ರು. ಪ್ರಧಾನಮಂತ್ರಿಗಳು ಹೇಳಿದರು ನನ್ನ ನಂತರ ನೀವು ದರ್ಶನ ಮಾಡಿ ಅಂತ ಹೇಳಿದ್ರು ನಮ್ಮನ್ನು ಬಿಡಲಿಲ್ಲ. ಉಪಮುಖ್ಯಮಂತ್ರಿಗಳು ಬಂದು ನಮ್ಮನ್ನು ಬಿಡಿಸಿದರು. ಅಂದರೆ ಆವತ್ತಿನ ಸಂದರ್ಭ ಪರಿಸ್ಥಿತಿ. ಆ ಭಾಗದಲ್ಲಿ ಇಸ್ಲಾಮಿನ ಆಕ್ರಮಣ ಆ ಮಟ್ಟಕ್ಕಿತ್ತು, ನಮಗಿಲ್ಲ. ನಾವೆಲ್ಲ ದಕ್ಷಿಣ ಭಾರತದಲ್ಲಿ ಅದರ ಪ್ರಭಾವವನ್ನು ಅನುಭವಿಸಿಲ್ಲ ನಾವು. ಅವರು ತುಂಬ ಪರಿಣಾಮಕಾರಿಯಾಗಿರುವಂಥ ಆಕ್ರಮಣವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಅಯೋಧ್ಯೆ ಅನ್ನುವಂಥದ್ದು ಅದು ನಮ್ಮೆಲ್ಲರಿಗೂ ಒಂದು ಶ್ರದ್ಧಾ ಕೇಂದ್ರ ಅನ್ನುವಂಥ ಭಾವನೆ ಇಡೀ ಪ್ರಪಂಚದಕ್ಕೆ ಅದು ಹರಡೋದಕ್ಕೆ ಸಾಧ್ಯವಾಯಿತು. ಈ ರಾಮಕೃಷ್ಣ ಅನ್ನೋದು ಬ್ರಾಹ್ಮಣರ ಹೇರಿಕೆ ಅನ್ನೋ ವಾದ ಇದೆಯಲ್ಲ, ಎಲ್ಲ ಧರ್ಮದಲ್ಲೂ ಇದೆ. ಕ್ರಿಶ್ಚಿಯನ್ರಲ್ಲಿ 2 ಇದೆ, ಬೌದ್ಧರಲ್ಲೂ 2 ಇದೆ, ಇಸ್ಲಾಂನಲ್ಲೂ 2 ಇದೆ, ನಮ್ಮಲ್ಲೂ ಒಂದಿಷ್ಟು. ಸ್ವಾಮಿಗಳೇ, ಈಗ ಮೊದಲೆಲ್ಲ ಮತಾಂತರ ಆಗಿದ್ದಾರೆ. ಹಿಂದಿನ ಅಂಬೇಡ್ಕರ್ ಕಾಲದಲ್ಲಾಗಿರ್ಬೋದು, ಇಲ್ಲ ಹಿಂದೂ ಪಾಕಿಸ್ತಾನ ಡಿವೈಡ್ ಆದಾಗ, ವಿಭಜನೆ ಆದಾಗ ಆಗಿರ್ಬೋದು, ಆ ಥರ ಆಗಿದೆ. ಮತಾಂತರದಿಂದ ಮುಂದಿನ ಯುವ ಪೀಳಿಗೆಗೆ ಮತಾಂತರ ಆಗಬಾರ್ದು ಅನ್ನೋದಕ್ಕೆ ಒಂದು ನಿಮ್ಮ ಸಂದೇಶ? ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕೆ ಮೀಸಲಾತಿ ಕೊಟ್ಟಿದ್ದಾರೆ. ಈಗ ಮೀಸಲಾತಿ ಪ್ರಜ್ಞೆ ನಮ್ಮೆಲ್ಲರಿಗೂ ಬಂದಿದೆ. ಈ ಮೀಸಲಾತಿಯನ್ನು ಸದ್ಬಳಕೆ ಮಾಡಿಕೊಂಡು ನಾವು ಸಮಾಜದಲ್ಲಿ ಮುಂದೆ ಬರಬೇಕನ್ನುವಂಥ ಮಾತುಗಳನ್ನು ನಾನು ಹೇಳ್ತಿದ್ದೀನಿ, ನೀವು ಹೇಳ್ತಿದ್ದೀರಿ. ಇಂಥ ಪ್ರಜ್ಞೆ ಬಂದಿರುವಂಥ ಸಂದರ್ಭದಲ್ಲಿ ಸಿಗುವಂಥ ಸಂವಿಧಾನಬದ್ಧ ಮೀಸಲಾತಿಯನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಧರ್ಮಕ್ಕೆ ಹೋಗಿ ಈ ಮೀಸಲಾತಿಯನ್ನು ಕಳೆದುಕೊಂಡು ಮತ್ತೆ ಅತಂತ್ರ ಸ್ಥಿತಿ ಆಗಬಾರ್ದು ಅನ್ನುವಂಥ ಕಾಳಜಿ ನಂದು. ಎಲ್ಲಿ ಕಳ್ಕೊತಾರೆ ಅವರು? ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಅಲ್ಲೂ ಮತ್ತೆ ದಲಿತ ಮೀಸಲಾತಿಯನ್ನು ಪಡ್ಕೊಳ್ತಾರೆ. ಎಲ್ಲಿ ಕಳ್ಕೊಂಡಿದ್ದಾರೆ? ದಲಿತ ಮೀಸಲಾತಿ ಅನ್ನುವಂಥದ್ದನ್ನು ಕೊಡಬಾರ್ದು ಅನ್ನೋದಕ್ಕೆ ಅರುಣ್ ಮಿಶ್ರಾ ಅನ್ನುವಂಥದ್ದು ಈಗಾಗಲೇ ಒಂದು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಆಯ್ತು, ಅಂದರೆ ನೀವು ಆನ್ ರೆಕಾರ್ಡ್ ಮತಾಂತರ ಆಗಿರೋದಿಲ್ಲ. ನೀವು ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ದಲಿತ ಅಂತಿರುತ್ತೆ, ಆಚರಣೆ ಕ್ರಿಶ್ಚಿಯನ್ ಇರುತ್ತೆ. ಅಂದರೆ ಆ ರೀತಿ ಆದ ಇದರ ಪರಿಸ್ಥಿತಿ ಮುಂದೆ ಯಾವತ್ತೋ ಒಂದಿನ ಬರ್ಬೋದು. ಇವತ್ತು ಈ ಪರಿಸ್ಥಿತಿ ಇಲ್ದಿರ್ಬೋದು. ಓಕೆ, ನಾಳೆ ಇನ್ನೊಂದು ಯಾವುದೋ ಒಂದು ಸರ್ಕಾರ, ಇನ್ನೊಂದು ವ್ಯವಸ್ಥೆ ಬಂದಾಗ ಅದ್ರ ಪರಿಣಾಮಕಾರಿಯಾಗಿ ಜಾರಿಗೆ ತಂದಾಗ ನಮ್ಮ ಮಕ್ಕಳಿಗೆ ಸಂವಿಧಾನಾತ್ಮಕವಾಗಿರುವಂಥ ಹಕ್ಕುಗಳಿಂದ ಆಗ್ತಾರೆ ಅನ್ನುವಂಥ ಆತಂಕ ನಮ್ಮದಿದೆ. ಎಸ್. ಸೊ ನೀವು ಹೇಳೋದು ಮತಾಂತರವಾದ ದಲಿತರಿಗೆ ಮೀಸಲಾತಿ ಕೊಡೋದು ಬೇಡ ಅಂತೀರಿ? ಅದು ನಾನು ಕೊಡೋದು ಬೇಡ ಅಂತ ಹೇಳದೇ ಇದ್ರು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ ನಾನು. ನನ್ನ ಅಭಿಪ್ರಾಯನೂ ಕೂಡ ಅದೇ ಇದೆ. ಎಸ್, ಕೊಡಬಾರ್ದು. ನೀವು ಅಂದರೆ ನೀವು ದಲಿತರಾಗಿ ಇದ್ಕೊಂಡ್ರೆ ದಲಿತರ ಮೀಸಲಾತಿ ತಗೊಳ್ಳಿ. ಹೌದು, ತಗೊಳ್ಳಿ. ಕ್ರಿಶ್ಚಿಯನ್ರು ಅಂದ್ಕೊಂಡು ಮತ್ತೆ ದಲಿತರ ಮೀಸಲಾತಿ ಅಲ್ಲಿ ಮೀಸಲಾತಿ ಇದೆಯಲ್ಲ, ಅಲ್ಲಿಯ ಮೀಸಲಾತಿ ಅಲ್ಲಿ ತಗೊಳ್ಳಿ ಅಂತ. ಎಸ್ ಎಸ್, ಅದನ್ನೇ ತಗೊಳ್ಳಿ ಅಂತೇಳಿ. ಓಕೆ, ನೀವು ಇಲ್ಲಿ ಈ ಹೆಸರು ಹೇಳ್ಕೊಂಡು ಅಲ್ಲಿ ಆ ಮೀಸಲಾತಿಗೆ ಅರ್ಜಿ ಹಾಕಿ ಅವರು ಇಲ್ಲ ನಿಮ್ಮದು ಅದು ಅಲ್ಲಿ ತಗೊಳ್ಳಿ ಅಂತ ಹೇಳೋದು, ಮತ್ತು ಇವರೇ ನೀನು ಅಲ್ಲಿ ಹೋಗಿದ್ಯಾ, ನೀನು ಆ ಮೀಸಲಾತಿ ತಗೊಳ್ಳಿ ಅಂತ ಹೇಳೋದು, ಕೊನೆಗೆ ಅದು ಇಲ್ಲ ಇದು ಇಲ್ಲ. ಈ ಗೊಂದದಲ್ಲಿ ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಎಸ್, ಇವರು ಅತಂತ್ರ ಪರಿಸ್ಥಿತಿನಲ್ಲಿದ್ದಾರೆ, ಯಾವುದೇ ಸೌಲಭ್ಯಗಳಿಲ್ಲದೆ ಇದ್ದಾರೆ ಗ್ರಾಮೀಣ ಪ್ರದೇಶದ. ಮತಾಂತರ ಬೇಡ ಅಂತ ಸಂದೇಶ. ಮತಾಂತರ ಬೇಡ ಅನ್ನುವಂಥದ್ದು ನನ್ನ ಒಂದು ಸ್ವಾರ್ಥ ಭಾವನೆ. ಮತಾಂತರ ಆಗ್ತೀನಿ ಅನ್ನೋದಕ್ಕೆ ನಿಮ್ಮ ಮುಕ್ತವಾಗಿರುವಂಥ ಸ್ವಾತಂತ್ರ್ಯಕ್ಕೆ ನನ್ನ ಬೆಂಬಲ. ಆದರೆ ಆಸೆಗಳ ಮೂಲಕ ಮತಾಂತರ ಮಾಡ್ತೀರಿ ಅನ್ನೋದಕ್ಕೆ ನನ್ನ ವಿರೋಧ. ಬೇರೆ ಇದಕ್ಕೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋರಿಗೆ ಅವ್ರಿಗೆ ಅಲ್ಲಿ ಏನೋ ಒಂದು ಸರ್ಟಿಫಿಕೇಟ್ ಥರ ಕೊಟ್ಬಿಟ್ಟು ಕಂಪ್ಲೀಟ್ ನಮ್ಮ ಜಾತಿಯಿಂದ ತೆಗೆದ್ಬಿಟ್ಟು ಅವ್ರದ್ದೇ ಕಂಪ್ಲೀಟ್ ಜಾತಿ ಮಾಡಿಬಿಡ್ಬೇಕು. ಅವ್ರ ಮೀಸಲಾತಿಗೋಸ್ಕರ ಅವ್ರ ನಮ್ಮ ಮೀಸಲಾತಿನೇ ಇದು SC ಅಂತ ಅದರೊಳಗೆ ಬರಬಾರ್ದು ಅಂತ ನಮ್ಮದು ಒಂದು ರಿಕ್ವೆಸ್ಟು.
ಅಲ್ಲ ಅಲ್ಲಾದರೂ ಅವ್ರು ಸ್ವಾಭಿಮಾನದಿಂದ ಬದುಕಲಿ ಹೌದು, ಅಂತ. ಅಲ್ಲ ಅದು ಇಲ್ಲಿ ಎಸ್ ಸಿ ಅನ್ನೋದು ಬರಬಾರ್ದು. ತಿರ್ಗಿ ಯಾಕೆ ಇಲ್ಲಿಂದ ಹೋಗಿರೋದೇ ಎಸ್ ಸಿಯಿಂದ ಅಲ್ಲಿ ಹೋಗ್ಬಿಟ್ಟು ತಿರ್ಗಿ ಕ್ರಿಶ್ಚಿಯನ್ ಎಸ್ ಸಿ ಅಂತ ಯಾಕೆ ಮಾಡ್ತಾರೆ, ಅಥವಾ ಮುಸ್ಲಿಂ ಅಂತ ಎಸ್ ಸಿ ಅಂತ ಯಾಕೆ ಮಾಡ್ತಾ ಇದ್ದಾರೆ? ಯಾಕಿದೆ ಅದು ರೂಲ್? ಎಲ್ಲ ರೀತಿಯ ಕ್ರಿಶ್ಚಿಯನ್ರನ್ನು ನೋಡ್ತೀನಿ ನಾನು, ಬ್ರಾಹ್ಮಣ ಕ್ರಿಶ್ಚಿಯನ್ರನ್ನು ನೋಡಿದ್ದೀನಿ, ಅಂದ್ರೆ ಬೋರ್ಡ್ಗಳನ್ನು ನೋಡಿದ್ದೀನಿ, ಅದು ಯಾಕೆ ಬರ್ಬೇಕು? ಅದನ್ನ ಯಾಕೆ ಕ್ರಿಶ್ಚಿಯನ್ರು, ಮಾಡ್ತಾ ಇದ್ದಾರೆ? ಲಿಂಗಾಯತ ಕ್ರಿಶ್ಚಿಯನ್ರು ಅದೆಲ್ಲ ಬೋರ್ಡ್ಗಳನ್ನು ನಾನು ಕೂಡ ಕ್ರಿಶ್ಚಿಯನ್ನರ್ ಅಂದ್ಮೇಲೆ ಕ್ರಿಶ್ಚಿಯನ್ನರ್ ಮಾತ್ರ ಇರಬೇಕು. ಅದ್ಯಾಕೆ ಅದು ಮೀಸಲಾತಿ? ಅದ್ರೊಳಗೆ ಎಸ್ ಸಿ ಯಾಕೆ ಮಾಡ್ತಾರೆ? ಅಥವಾ ನಾನು ಬೇರೆ ಅವ್ರಿಗೆ caste ಪ್ರಶ್ನೆ ಯಾಕೆ ಮಾಡೋದು ಮಾಡ್ತಾರೆ? ಅದನ್ನೇ. ಅಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇರೋದೇನಂದ್ರೆ ಹಿಂದೂಗಳು ಇವರು ಅಂತ ಅಲ್ಲೇ ಪಾಯಿಂಟ್ ಔಟ್ ಮಾಡ್ತಾರೆ. ಅಲ್ಲಿ ನಾನು ಬಂದಿದ್ದಾರೆ. ಅವ್ರಿಗೆ ಪ್ರಶ್ನೆ ಮಾಡ್ತಿರೋದು ಅದನ್ನೇ. ಎಸ್ ಸ್ವಾಮೀಜಿ, ನೀವು ಕರ್ಕೊಂಡ್ ಮೇಲೆ ಕಿಟ್ಕೊಂಡ್ಬಿಡಿ ಕರೆಕ್ಟ್ ಜೊತೆಗೆ ನಿಮ್ದೆ ಅಂತ ಹೇಳಿ ಆ ಹಿಂದೂ ಅನ್ನೋ ಪದನ್ನ ತೆಗೆದುಬಿಡಿ ಅಂತ. ತೆಗೆದುಬಿಡಿ. ಆಮೇಲೆ ಇದು ಕೋರ್ಟ್ ಇಂದನೂ ಆಗಬೇಕು, ಅಂಬೇಡ್ಕರ್ ಬರೆದಂತ ಒಂದು ಇದರಿಂದ ಚೇಂಜ್ ಮಾಡಿ ಕಂಪ್ಲೀಟ್ ಸ್ಟಾಪ್ ಸ್ಪ್ಲಿಟ್ ಮಾಡಬೇಕು. ಸ್ವಾಮೀಜಿ, ಘರ್ ವಾಪಸಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾವುದೋ ಕಾಲದಲ್ಲಿ ಯಾವುದೋ ಸನ್ನಿವೇಶದಲ್ಲಿ ಹೋಗಿದ್ದೀರಿ, ವಾಪಸ್ ಬನ್ನಿ ಅಂತಾರೆ ಕೆಲವರು. ಅವರು ಹೋಗಿದ್ವಿ ಯಾವುದೋ ಕಾರಣಕ್ಕೆ ಹೋಗಿದ್ವಿ. ಹೌದು. ಇವತ್ತು ನಮಗೆ ಅರಿವಾಗಿದೆ. ಇಂಥ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ ಮಾತೃ ಧರ್ಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಸ್ವಾಗತ ಮಾಡೋದ್ರಲ್ಲಿ ತಪ್ಪೇನಿದೆ? ನಾವು ಅವ್ರಿಗೇನು ಬಲವಂತಕ್ಕೆ ನಾನು ಹೇಳ್ದಾಗ ಏನು, ನನ್ನ ಮೂಲ ಮನೆಗೆ ಹೋಗಿ ನಾನು ಸ್ವಾಭಿಮಾನದಿಂದ ಬದುಕೋದಕ್ಕೆ ಇವತ್ತು ಅವಕಾಶ ಸಿಗ್ತಾ ಇದೆ. ಅವತ್ತು ಯಾವುದೋ ಕಾರಣಕ್ಕೆ ಹೋಗಿದ್ದೆ, ನಾನು ಸನ್ನಿವೇಶ ಬೇರೆ ಇತ್ತು ಹೋಗಿದ್ದೆ. ಇವತ್ತು ನಾನು ಬರ್ತಿದ್ದೀನಿ ಅಂದರೆ ನಾನು ಅವ್ರಿಗೆ ಸ್ವಾಗತ ಮಾಡಬೇಕು. ಬೇರೆ ಮಠಗಳ ಮಠಾಧೀಶರು ತಮ್ಮ ಈ ಆಲೋಚನೆಯ ಜೊತೆಗೆ ಸಿಂಕ್ ಆಗ್ತಾರ, ಒಪ್ಕೊಳ್ತಾರ, ಸರಿಗಿದೆ ಅಂತಾರ? ಬಹಳ ಕಷ್ಟ. ನಿಮ್ಮಷ್ಟು ಧೈರ್ಯವಾಗಿ ಏನು ಅಂದರೆ ಭಾಷಣನೇ ಮಾಡಬೇಕು ಅಥವಾ ಹೇಳಿಕೆಗಳನ್ನೇ ಕೊಡಬೇಕು ಅಂತಲ್ಲ, ಅಟ್ಲೀಸ್ಟ್ ಒಬ್ರಿಗೊಬ್ರು ಮಾತಾಡ್ತಾ ಕೂತ್ಕೊಂಡಾಗ ರಾಜಕೀಯ ಪರಿಸ್ಥಿತಿಗಳು, ಸಮುದಾಯದ ಆಂತರಿಕ ಅವರ ಒಂದು ಸಂಬಂಧಗಳು, ಕಮಿಟ್ಮೆಂಟ್ಗಳು, ಏನೇನೋ ಕಾರಣಗಳು ಇರ್ಬೋದು. ಆ ಕಾರಣಕ್ಕೆ ಕೆಲವು ಮಠಾಧೀಶರು ಅವ್ರ ಮನಸ್ಸಿನೊಳಗಡೆ ಇದ್ರೂ ಕೂಡ ಅದನ್ನು ಧೈರ್ಯವಾಗಿ ಹೇಳೋದು ತುಂಬ ಕಷ್ಟ ಆಗುತ್ತೆ. ನನಗೆ ಈ ಸ್ಥಾನ ಗಟ್ಟಿಯಾಗಿರಬೇಕು ಅನ್ನೋಂಥ ಮನಸ್ಥಿತಿ ನನಗಿತ್ತು ಅಂದಾಗ ಒಂದಿಷ್ಟು ನನ್ನ ಮನಸ್ಸಿನಲ್ಲಿ ಹೇಳ್ಬೇಕಾಗಿರೋಂಥವನ್ನೆಲ್ಲ ಮನಸ್ಸಿನ ಒಳಗಡೆ ಇಟ್ಕೊಳ್ತೀನಿ. ಚಿಂತೆ ಇಲ್ಲದೆ ಇದ್ರೆ ಇದು ಅಂತಿಮ ಅಲ್ಲ ಅನ್ನೋಂಥದ್ದು ನನಗೆ ಬಂತು ಅಂದರೆ ಮುಕ್ತವನ್ನ ಮಾತಾಡ್ತೀನಿ. ವಕ್ಫ್ ಹೋರಾಟ ನಡೀತಾ ಇದೆ. ಮಠಗಳು, ಶಾಲೆಗಳು, ಊರುಗಳು, ಮನೆಗಳು, ರೈತರ ಜಮೀನುಗಳು ಎಲ್ಲದಕ್ಕೂ ನೋಟಿಸು, ಪಹಣಿಯಲ್ಲಿ ಬದಲಾವಣೆ. ಈ ವ್ಯವಸ್ಥೆ ನೋಡ್ರಿ ಏನು ಅನ್ನಿಸ್ತಾ ಇದೆ ಸರ್? ನಿಜವಾಗ್ಲೂ ಅವು ವಕ್ಫ್ ಬೋರ್ಡಿಂದ ಅದಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳಿದ್ದರೆ ನಮ್ಮದು ಅಭ್ಯಂತರ ಇಲ್ಲ. ನನ್ನ ಚಳ್ಳಕೆರೆ, ನನ್ನ ಸಮುದಾಯದ ಆಸ್ತಿನಲ್ಲೇ ಅವರು ನೋಟಿಸ್ ಕೊಟ್ಟಿದ್ದಾರೆ. ಹೌದು. ಅದನ್ನು ಕೊಟ್ಟಿರೋದು ಸರ್ಕಾರದಿಂದ ಕೊಟ್ಟಿರೋದು ಅಧಿಕೃತವಾಗಿ. ಇವತ್ತು ಅವರು ನಮ್ಮದು ಅಂತ ಕೊಟ್ಟಿದ್ದಾರೆ, ಮಠಗಳಿಗೂ ಕೊಡ್ತಾ ಇದ್ದಾರೆ. ಇದನ್ನು ನಾವು ಹೇಗೆ ಒಪ್ಪೋದು? ಹಾಗಾಗಿ ಯಾವುದೋ ಒಂದು ಜಾಗಕ್ಕೆ ಅದು ನಮ್ಮದು ಅಂತ ಹೇಳಿದ್ರೆ ಅದನ್ನು ನಾನು ಒಪ್ಪೋದಕ್ಕಾಗಲ್ಲ. ಅವ್ರದ್ದೇನೇ ಇದ್ರೂ ಅವರು ಅದನ್ನು ಬಳಸ್ಕೊಳ್ಳಿ. ಆದರೆ ಕೆಲವು ನಿಯಮಗಳು ನಿಮ್ಮಲ್ಲೇ ಚರ್ಚೆ ಆಗಿದೆಯಲ್ಲ, ಇಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಒಂದೇ ನಿಯಮಗಳಿರುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡೋದು, ಅದರಲ್ಲಿ ನಂದು ಕೂಡ ಸಹಮತ. ನನಗೆ ಒಂದು ಕಾನೂನು, ನಿಮಗೆ ಒಂದು ಕಾನೂನು ಅಂತ ಹೇಳಿದ್ರೆ ನಾನು ಹೇಗೆ ಒಪ್ಪೋದು? ಅಂಬೇಡ್ಕರ್ ಸಂವಿಧಾನಕ್ಕೆ ನಾನೇಗೆ ಗೌರವ ಕೊಟ್ಟಂಗಾಗುತ್ತೆ ನಮ್ಮ ದೇಶದಲ್ಲಿದ್ದ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಇರಬೇಕನ್ನುವಂಥದ್ದು. ಧರ್ಮಗಳ ಬಗ್ಗೆ ನಾನು ಮಾತನಾಡೋದಿಲ್ಲ, ಅವರ ಆಚರಣೆಗಳು ಅವ್ರಿಗೆ ಸಂಬಂಧಪಟ್ಟಿದ್ದು. ಕಾನೂನು ಸಂವಿಧಾನ ಅಂತ ಬಂದಾಗ ಎಲ್ಲರಿಗೂ ಒಂದೇ ಇರಬೇಕು ಅನ್ನುವಂಥದ್ದು ನಂದು ಸ್ಪಷ್ಟವಾಗಿರುವಂಥ ನಿಲುವು. ಹಾಗಾಗಿ ವಕ್ಫ್ಗೆ ಏನು ಅಧಿಕಾರ ಕೊಟ್ಟಿದ್ದೀರಿ, ಯಾವ ಸಂದರ್ಭದಲ್ಲಿ ಯಾಕೆ ಕೊಟ್ಟಿದ್ದೀರಿ ಅದು ನನಗೆ ಗೊತ್ತಿಲ್ಲ. ಆ ಕಾನೂನುಗಳು ಇನ್ನೊಬ್ಬರಿಗೆ, ಅಮಾಯಕರಿಗೆ ಅಥವಾ ಇನ್ನೊಬ್ಬರಿಗೆ ಅದು ಧಕ್ಕೆ ಆಗಬಾರ್ದು ಅನ್ನುವಂಥದ್ದು ನನ್ನ ನಿಲುವು. ಎಸ್, ಧನ್ಯವಾದ ಸ್ವಾಮೀಜಿ. ಇಷ್ಟೊತ್ತು ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಮಾತನಾಡಿದ್ದಕ್ಕೆ, ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.